ರೋಮಾಪುರದವರಿಗೆ ಬರೆದ ಪತ್ರಿಕೆ ಬುಕ್ ಆಫ್ ರೋಮ್ಯಾನ್ಸ್, ನಮಗೆಲ್ಲರಿಗೂ ಸುಪರಿಚಿತವಾಗಿರುವಂಥ ವೇದವಾಕ್ಯ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8ನೇ ಅಧ್ಯಾಯದ 37ನೇ ವಚನ. ರೋಮನ್ಸ್ ಚಾಪ್ಟರ್ 8 ವರ್ಸ್ 37. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ನಾವು ಪೂರ್ಣ ಜಯಶಾಲಿಗಳಾಗಿರ್ತೇವೆ. ವಿ ಆರ್ ಮೋರ್ ದೆನ್ ಕಾನ್ಕರರ್ಸ್. ಕಾನ್ಕರರ್ ಅನ್ನುವಂಥ ಪದ, ಅದನ್ನು ಗ್ರೀಕ್ ಭಾಷೆಯಲ್ಲಿ ಅದಕ್ಕೆ ಪ್ರತ್ಯೇಕವಾದಂಥ ಒಂದು ಅರ್ಥ ಇರುವಂಥದ್ದಾಗಿದೆ. ಅದನ್ನು ನಿಕಾಯೋ ಅನ್ನುವಂಥ ಪದ, ಅದರ ಅರ್ಥ ಮಿತಿ ಮೀರಿ. ಅಂದರೆ ಮಿತಿ ಮೀರಿ, ಅತಿಶಯವಾಗಿ, ಅಗಾಧವಾಗಿ, ಅಂದರೆ ನೀವು ಚಿಂತೆ ಮಾಡೋದಕ್ಕಿಂತ ಮಿತಿ ಮೀರೋದು. ಆಮೇನ್. ನಿಕಾವೋ ಅಂದರೆ ಅದರ ಅರ್ಥ ಜಯಶಾಲಿಗಳು, ಗೆಲುವು ಪಡೆಯೋದಕ್ಕೆ ಇರುವವರು, ಜಯಿಸೋದಕ್ಕೆ ಉಳ್ಳವರು. ಟು ಕಾನ್ಕರರ್, ಟು ಓವರ್ಕಮ್, ಟು ಗೈನ್ ವಿಕ್ಟ್ರಿ, ಜಯವನ್ನು ಪಡಿಬೇಕು ಎನ್ನುವರು. ರೋಮಾಪುರದವರಿಗೆ ಬರೆದ ಪತ್ರಿಕೆ ಅಪೊಸ್ತಲನಾದಂಥ ಪೌಲನು ಇಲ್ಲಿ ಆರಂಭಿಸ್ತಾ ಇರೋದು, ನಾವು ಎಲ್ಲ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗಿರ್ತೇವೆ. ಯಾವುದು ಎಲ್ಲ ವಿಷಯಗಳು ಅಂದಾಗ ಒಂದು ದೊಡ್ಡ ಲಿಸ್ಟೇ ಮಾಡಿದ್ದಾರೆ. ಆ ಲಿಸ್ಟಲ್ಲಿ ಪೌಲನು ಹೀಗೆ ಹೇಳ್ತಾನೆ, 8:35 ನೋಡ್ರಿ. ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಕ್ರಿಸ್ತನ ಪ್ರೀತಿಯಿಂದ ನಮ್ಮನ್ನು ಅಗಲಿಸುವವರು ಯಾರು? ಪೌಲನು ಹೇಳ್ತಾ ಇಲ್ಲ ನಿಮಗೆ ಸಂಕಷ್ಟಗಳು, ಪ್ರಯಾಸ ಇಲ್ಲ ಅಂತ ಹೇಳ್ತಾ ಇಲ್ಲ. ಕಷ್ಟವು, ಸಂಕಟವೋ, ಹಿಂಸೆಯೋ, ಅನ್ನ ಇಲ್ದಿರ ಇರೋದು, ವಸ್ತ್ರ ಇಲ್ಲದೆ ಇರೋದು, ಗಂಡಾಂತರವೋ, ಖಡ್ಗವೋ, ಇದು ಯಾವುದಾದ್ರೂ ಪರವಾಗಿಲ್ಲ. ಜೀವನದಲ್ಲಿ ಇದು ಯಾವುದು ಇಲ್ಲ ಅಂತ ಹೇಳಲಿಲ್ಲ. ಇದೆಲ್ಲ ಇದ್ದರೂ ನಾವು ಪೂರ್ಣ ಜಯಶಾಲಿಗಳಾಗಿದ್ದೇವೆ. ಹಲ್ಲೆಲೂಯಾ, ಆಮೆನ್. ನಾವು ಪೂರ್ಣ ಜಯಶಾಲಿಗಳಾಗಿರ್ತೇವೆ. ಈ ರೋಮಾಪುರದವರಿಗೆ ಬರೆದ ಪತ್ರಿಕೆ ನಮ್ಮನ್ನು ಎಚ್ಚರಿಸೋದು. ಇದರ ಆರಂಭ 8ನೇ ಅಧ್ಯಾಯದ 1ನೇ ವಾಕ್ಯ ಆರಂಭವಾಗೋದೇ, ನಾನು ಇದಕ್ಕೆ ಮುಂಚೆ ಹೀಗೆ ಹೇಳಿದೆ, ಸತ್ಯವೇದ ಗ್ರಂಥವನ್ನು ಒಂದು ಮುದ್ರೆ ಉಂಗುರವಾಗಿ ಚಿತ್ರೀಕರಿಸಿದ್ರೆ ಅದರಲ್ಲಿ ಬೆಲೆ ಬಾಳುವ ರತ್ನ ಕಲ್ಲುಗಳಾಗಿರುತ್ತದೆ ರೋಮಾಪುರದವರಿಗೆ ಬರೆದ ಪತ್ರಿಕೆ. ನಾನು ಹೇಳ್ತಾ ಇರೋದು 66 ಪುಸ್ತಕಗಳುಳ್ಳ ಸತ್ಯವೇದ ಗ್ರಂಥವನ್ನು ಒಂದು ಮುದ್ರೆ ಉಂಗುರವಾಗಿ ಚಿತ್ರೀಕರಿಸಿದ್ರೆ ಆ ಮುದ್ರೆ ಉಂಗುರದ ಮೇಲಿರುವ ರತ್ನ ಕಲ್ಲುಗಳಲ್ಲಿ ಬೆಲೆ ಬಾಳುವ ರತ್ನ ಕಲ್ಲು ರೋಮಾಪುರದವರಿಗೆ ಬರೆದ ಪತ್ರಿಕೆ ಆಗಿರುತ್ತೆ. ಅದರಲ್ಲಿ ಬಹಳ ಶೋಭೆ ಉಳ್ಳ ಒಂದು ಭಾಗ ಅಂದರೆ 8ನೇ ಅಧ್ಯಾಯ. ಇಟ್ ಈಸ್ ಸೋ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್ ಆಗಿರುವಂಥ ಅಧ್ಯಾಯ 8ನೇ ಅಧ್ಯಾಯವಾಗಿರುತ್ತೆ. ಈ ಅಧ್ಯಾಯ ಆರಂಭವಾಗುವುದೇ ನೋ ಕಂಡಮ್ನೇಷನ್, ಕ್ರಿಸ್ತ ಯೇಸುವಿನಲ್ಲಿ ಇರುವವರಿಗೆ ಅಪರಾಧ ನಿರ್ಣಯ ಇಲ್ಲ ಎಂಬುದಾಗಿ. ಅದರ 39ನೇ ವಾಕ್ಯ ಓದಿದ್ರೆ ನಾವು ಅಲ್ಲಿ ಹೀಗೆ ಕಾಣ್ತೇವೆ, ನಮ್ಮನ್ನು ಕ್ರಿಸ್ತನ ಪ್ರೀತಿಯಿಂದ ಯಾರಿಗೂ ಅಗಲಿಸೋದಕ್ಕೆ ಆಗೋದಿಲ್ಲ. ಆರಂಭವಾಗುವುದು, ಈ ಅಧ್ಯಾಯ ಆರಂಭವಾಗುವುದು, ದೇರ್ ಇಸ್ ನೋ ಕಂಡಮ್ನೇಷನ್, ಅಪರಾಧ ನಿರ್ಣಯ ಆಗೋದಕ್ಕೆ ಅವಕಾಶಗಳಿತ್ತು. ನಾವು ಪಾಪಿಗಳಾಗಿದ್ವಿ. ಈ ರೋಮಾಪುರದವರಿಗೆ ಬರೆದ ಪತ್ರಿಕೆ ಅಧ್ಯಾಯ ಓದ್ತಾ ಬಂದರೆ ನಮ್ಮನ್ನು ದೇವರು ದತ್ತು ತೆಗೆದು ಪುತ್ರತ್ವವನ್ನು ಕೊಟ್ಟಿರುವುದು ಭಾಗವನ್ನು ಗಮನಿಸ್ಬೋದು. ಪಾಪಿಗಳಾದ ನಮ್ಮನ್ನು ದೇವರು ತನ್ನ ಮಕ್ಕಳಾಗಿ ಪರಿವರ್ತನೆ ಮಾಡಿದ ದೇವರು. ಅದರಿಂದ ಇನ್ನು ಯಾವುದೇ ಹಳೆ ಕಾಲದ
ಸ್ತೋತ್ರ. ಹಳೇ ಕಾಲದ ಯಾವುದೇ ಕಾರ್ಯಗಳು ನಿಮ್ಮನ್ನ ಅಪರಾಧಿ ಸ್ಥಾನ, ನೀನು ಅಪರಾಧ ಮಾಡಿದ ವ್ಯಕ್ತಿ, ನೀನು ಪಾಪ ಮಾಡಿದ ವ್ಯಕ್ತಿ, ನೀನು ದುಷ್ಟ, ನೀನು ಹಂಗಿದ್ದೆ ಹಿಂಗಿದ್ದೆ ಅಂತ ಹೇಳಿದ್ರೆ ಚೈತನ್ಯನಿಗೆ ಹೋಗಿ ಕೆಲಸ ನೋಡ್ಕೊಳಕ್ಕೆ ಕೇಳಬೇಕು. ಯಾಕಂದರೆ ಅದು ಯಾವ ಗಿಲ್ಟು ನಮ್ಮಲ್ಲಿ ಬರದಂತೆ ಕ್ರಿಸ್ತನು ನಮ್ಮನ್ನು ಎಲ್ಲ ಅಪರಾಧ ನಿರ್ಣಯಗಳಿಂದ ಬೇರ್ಪಡಿಸಿದ್ದಾನೆ. ಅದರಿಂದಲೇ ಕ್ರಿಸ್ತ ಯೇಸುವಿನಲ್ಲಿ ನಮಗೆ ಅಪರಾಧ ನಿರ್ಣಯ ಇಲ್ಲ. ಇನ್ನು ನಮ್ಮನ್ನು ಬೇರ್ಪಡಿಸುವಂಥದ್ದು ಯಾವುದಿದೆ? 39ನೇ ವಾಕ್ಯವನ್ನು ಓದಿ. 39ನೇ ವಾಕ್ಯ. ಮಹತ್ವಗಳಾಗಲಿ ಮೇಲಣ ಲೋಕವಾಗಲಿ, ಮಹತ್ವಗಳಾಗಲಿ ಮೇಲನ ಲೋಕಗಳಾಗಲಿ, ಕೆಳಗಣ ಲೋಕಗಳಾಗಲಿ, ಬೇರೆ ಯಾವ ಸೃಷ್ಟಿಯಾಗಲಿ, ಬೇರೆ ಯಾವ ಸೃಷ್ಟಿಗಳಾಗಲಿ ನಮ್ಮನ್ನ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ತೋರಿ ಬಂದ ದೇವರ ಪ್ರೀತಿಯಿಂದ ಅಗಲಿಸೋದಕ್ಕಾಗೋದಿಲ್ಲ ಎಂದು ನನಗೆ ನಿಶ್ಚಯ ಉಂಟು. ಇಲ್ಲಿರುವ ಪ್ರತಿಯೊಂದು ದೇವ ಮಕ್ಕಳಿಗೂ ಒಂದು ನಿಶ್ಚಯ ಇದೆ. ಅದು ಆಕಾಶ ಮಂಡಳ ಆಗಬಹುದು, ಭೂಮಂಡಲ ಆಗಬಹುದು, ಸೃಷ್ಟಿಗಳಾಗಬಹುದು, ಯಾವುದೇ ಶಕ್ತಿಗಳಾಗಬಹುದು. ನಮ್ಮನ್ನ ಕ್ರಿಸ್ತ ಯೇಸುವಿನಲ್ಲಿ ಇರುವಂತ ಪ್ರೀತಿಯಿಂದ ಯಾರು ಅಗಲಿಸಕ್ಕಾಗೋದಿಲ್ಲ ಅಂತ ಒಂದು ಕಾನ್ಫಿಡೆನ್ಸ್ ಉಳ್ಳವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಅಂತವ್ರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಆಮೇನ್, ಹಲ್ಲೆಲೂಯ. ಅದಕ್ಕೆ ನಾವು ಮೋರ್ ದೆನ್ ಕಾನ್ಕರರ್ಸ್, ನಾವು ಪೂರ್ಣ ಜಯಶಾಲಿಗಳಾಗಿದ್ದೇವೆ. ಯೇಸು ಕ್ರಿಸ್ತನ ಮೂಲಕ ದೈವ ಮಕ್ಕಳಾದ ನಾವು ಪೂರ್ಣ ಜಯಶಾಲಿಗಳಾಗಿದ್ದೇವೆ. ಆಮೇನ್. ಇನ್ನು ಯಾವ ರೀತಿಯಲ್ಲಿ ನಾವುಗಳು ಪೂರ್ಣ ಜಯಶಾಲಿಗಳಾಗಲಿಕ್ಕೆ ಸಾಧ್ಯ? ಮತ್ತೊಮ್ಮೆ ಓದೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 8:37. ಆದರೆ ನಮ್ಮನ್ನು ಪ್ರೀತಿಸಿದಾತನ ಮೂಲಕವಾಗಿ ನಾವು ಈ ಎಲ್ಲಾ ವಿಷಯಗಳಲ್ಲಿ ಪೂರ್ಣ ಜಯಶಾಲಿಗಳಾಗುತ್ತೇವೆ. ಇಲ್ಲಿ ಅಪೊಸ್ತಲನಾದ ಪೌಲನು ಈ ಪತ್ರಿಕೆಯನ್ನು ಬರೆಯುವಾಗ ಸುಖದ ಸುಪ್ಪತ್ತಿಗೆಯಲ್ಲಿ ಇತ್ಕೊಂಡು ಬರಿತಾ ಇಲ್ಲ. ನಾವು ವಿಜಯಶಾಲಿಗಳಿಗಿಂತ, ಜಯಶಾಲಿಗಳಿಗಿಂತ ಹೆಚ್ಚಿನವರು, ಪೂರ್ಣ ಜಯಶಾಲಿ ಅಂದರೆ ಅಗಾಧವಾದ ವಿಜಯಶಾಲಿಗಳು ನಾವು. ನಮಗೆ ನಿರೀಕ್ಷೆಗಳು ಮೀರಿದಂಥ ಜಯ ನಮ್ಮ ಮುಂದೆ ಇಟ್ಟಿದ್ದಾನೆ ದೇವರು. ಹಲ್ಲೆಲೂಯ. ನಾವು ನಿರೀಕ್ಷಿಸಿದ್ದು ಏನು ಸಣ್ಣದಾಗಿರ್ಬೋದು, ಆದರೆ ನಿರೀಕ್ಷೆ ಮೀರುವಷ್ಟು ದೊಡ್ಡ ಮಹತ್ ಕಾರ್ಯಗಳನ್ನು ದೇವರು ಮಾಡ್ತಾನೆ. ಹೇಗೆ ಮಾಡ್ತಾನೆ ದೇವರು? ನಂಬರ್ 1, ನಾವು ದೇವರ ಸಮ್ಮುಖದಲ್ಲಿ ಪೂರ್ಣ ಜಯಶಾಲಿಗಳಾಗೋದಕ್ಕೆ ಕಾರಣ ಏನು? Why there is no defeat in our life? Being a believer, ಒಂದು ವಿಶ್ವಾಸಿ ಆಗಿರುವ ನಮ್ಮ ಜೀವನ ಸೋಲಿನಲ್ಲಿ ಕೊನೆಗೊಳ್ಳೋದಿಲ್ಲ. ಹಾಗಂತ ಪ್ರಯಾಸ ಇಲ್ಲ ಅಂತ ಹೇಳ್ತಾ ಇಲ್ಲ. We have fights. ನಮಗೆ ಹೋರಾಟ ಇದೆ, ನಮಗೆ ಸಂಕಷ್ಟ ಇದೆ, ಪ್ರಯಾಸ ಇದೆ, ನಿಂದೆ ಇದೆ. ಆದರೆ ಇದನ್ನೆಲ್ಲ ಓವರ್ಕಮ್ ಮಾಡೋದಕ್ಕೆ ದೇವರು ನಮ್ಮ ಕೂಡ ಇದ್ದಾನೆ ಎಂದು ನಂಬುವವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ದೇವರು ನಮ್ಮ ಜೊತೆಯಲ್ಲಿದ್ದಾನೆ, ಅದಕ್ಕಾಗಿ ಸ್ತೋತ್ರ ಹೇಳ್ತೇನೆ. ಆಮೇಲೆ ಕಾರಣ ನಾವೆಲ್ಲ ಯುದ್ಧ ಮಾಡೋದು, ನಮಗೋಸ್ಕರ ಒಬ್ಬ ಯುದ್ಧ ಮಾಡ್ತಾ ಇದ್ದಾನೆ. ಸ್ತೋತ್ರ. ಆಮೇಲೆ ನಾನು ಸ್ವಲ್ಪ ಮುಂಜಾನೆ ಧ್ಯಾನಿಸ್ತಾ ಇದ್ದಾಗ ವಿಶ್ವಾಸಿಗಳು ಸಣ್ಣ ಪುಟ್ಟ ಪ್ರಯಾಸ ಬಂದಾಗಲೇ ಸೋತೋಗ್ಬಿಡ್ತಾರೆ, ಗೀವ್ ಅಪ್ ಮಾಡ್ತಾರೆ ಜೀವನದಲ್ಲಿ. ಇನ್ನು ಕೆಲವರು ಹೋಗ್ತಾ 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 ಕಾಂಪ್ರಮೈಸ್ ಮಾಡ್ಕೋತಾರೆ. ಕಾಂಪ್ರಮೈಸ್ ಮಾಡ್ಕೊಳ್ಳೋದಂದರೆ ಸಿಸ್ಟಮೇ ಹಿಂಗೆ, ಯಾರು ಸರಿ ಇಲ್ಲ, ನಾವು ಹಂಗೆ ಆಗ್ಬಿಡೋಣ. ಆದರೆ ಇದೆಲ್ಲವನ್ನ ಮೀರುವಂಥ ಒಂದು ಗುಂಪು ಜನ ಇದ್ದಾರೆ. ಅವರ ಸಿಸ್ಟಮ್ಗೆ ಅಡ್ಜಸ್ಟ್ ಆಗೋರಲ್ಲ, ಅವ್ರು ಕಾಂಪ್ರಮೈಸ್ ಆಗೋರಲ್ಲ, ಅವ್ರು ಗಿವ್ ಅಪ್ ಮಾಡೋರಲ್ಲ. ಅವರು ಹೋರಾಟ ಮಾಡಿ ಜಯಶಾಲಿಗಳಾಗಿ ಮುನ್ನುಗ್ಗುವವರಾಗಿರ್ತಾರೆ.
ಯಾಕೆ ಅಂದರೆ ನಮಗೆ ಗೊತ್ತು ನಮ್ಮ ಜೀವನದ ಅದರ್ ಸೈಡ್ ಆಫ್ ಅವರ್ ಲೈಫ್ ಬರುವ ಮುಂದಿನ ಕಾಲಗಳ ಕುರಿತು ನಮಗೆ ಚೆನ್ನಾಗಿ ಬಲ್ಲವರಾಗಿದ್ದೇವೆ. ಕೀರ್ತನೆಕಾರನ 90ನೇ ಕೀರ್ತನೆ ಸ್ಯಾಮ್ಸ್ 90 ವರ್ಸ್ 10 10ನೇ ವಾಕ್ಯ ಹೇಳ್ತದೆ, ನಮ್ಮ ಆಯಸ್ಕಾಲವು 70 ವರ್ಷ. ನಮ್ಮ ಆಯಸ್ಕಾಲವು 70 ವರ್ಷ, ಬಲ ಹೆಚ್ಚೆಂದರೆ 80 ವರ್ಷ. ಅದನ್ನ ಸುಖದ ಸುಪ್ಪತ್ತಿಗೆಯಲ್ಲಿ ಹೆಂಗೋ ನಾನು ಕಳೀತೀನಿ ಅಂತ ಮಾತ್ರ ಚಿಂತೆ ಮಾಡಬೇಡ್ರಿ. ಅಲ್ಲಿ ಕೊಟ್ಟಿರೋ ಅಂಥ ಪದ ಗಮನಿಸ್ರಿ. ಬಲ ಹೆಚ್ಚೆಂದರೆ 80, ಕಷ್ಟ ಸಂಕಟಗಳೇ ಅದರ ಆಡಂಬರ. ಆಡಂಬರ ಯಾರಾದರೂ ಹೇಳ್ತಾರೆ ಏನ್ರಿ ಅವ್ರ ಜೀವನ ಆಡಂಬರದ ಜೀವನ ಅಂದರೆ ಅವ್ರು ಹೇಳೋ ಪದಕ್ಕೆ ಅರ್ಥ ಇಲ್ಲಿದೆ ಅಲ್ವಾ? ವಿಶ್ವಾಸಿಗಳು ನೋಡಿದ್ರೆ ಯಾವಾಗಲೂ ನಗ್ನಗುತ್ತೋ, ಏನಪ್ಪ ಅವ್ರಿಗೇನು ಕಡಿಮೆ ಇಲ್ಲ, ಯಾವಾಗ ನೋಡಿ ಚರ್ಚು ಹೋಗ್ತಾನೆ ಇರ್ತಾರೆ, ಚೆನ್ನಾಗಿದಾರಲ್ಲ ಅವರು. ಆದರೆ ಒಂದು ಭಕ್ತನ ಜೀವಿತ, ಅವನ ಆಯುಷ್ಕಾಲ ಪೂರ್ತಿ ಕಷ್ಟ ಸಂಕಟಗಳೇ ಅದರ ಆಡಂಬರವಾಗುತ್ತೆ. ಆದರೆ ಅಲ್ಲಿಗೆ ನಿಲ್ಲಿಸಲಿಲ್ಲ, ಮುಂದಕ್ಕೆ ಕೇಳ್ತಾರೆ ಅದು ಬೇಗನೆ ಗತಿಸಿ ಹೋಗುತ್ತದೆ. ಅದು ಇಂಪಾರ್ಟೆಂಟ್ ನೋಡ್ರಿ. ಎಲ್ಲ ಭಾಗ ಇದೆ. ನಮ್ಮ ಆಯುಷ್ಕಾಲ 70, ಬಲ ಹೆಚ್ಚಂದ್ರೆ 80. ಆ ಜೀವಿತ ನಾವು ಹೆಂಗೋ ಸುಖ ಸುಪ್ಪತ್ತಿಗೆಯಲ್ಲಿ ಕಳೆದ್ಬಿಟ್ವಿ ಅನ್ಕೊಂಡಲ್ಲ, ಕಷ್ಟ ಸಂಕಟಗಳು ಅದರ ಆಡಂಬರವಾಗಿರುತ್ತೆ. ಆದರೆ ಇದು ತಾತ್ಕಾಲಿಕವಾಗಿರುತ್ತೆ. ನೀವು ಸ್ತೋತ್ರ ಹೇಳಲಿಲ್ಲ. ಈ ಹೋರಾಟ ನಾನು ಹೇಳಕ್ಕೆ ಬಂದಿದ್ದು, ಇವತ್ತು ನೀವು ಅಭಿಮುಖಗೊಳ್ಳುತ್ತಿರುವಂಥ ಪ್ರತಿಯೊಂದು ಹೋರಾಟಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಇದೆ ಅಂತ ಹೇಳಕ್ಕೆ ಬಯಸ್ತೇನೆ. ಅದಕ್ಕೊಂದು ಕೊನೆ ಇರುವಂಥದ್ದಾಗಿರುತ್ತದೆ. ಹಲ್ಲೆಲೂಯ. ನಾವು ಗೊತ್ತಿಲ್ಲದವರಾಗಿ ಯುದ್ಧ ಮಾಡ್ತಾ ಇಲ್ಲ, ಗೊತ್ತಿದ್ದು ಯುದ್ಧ ಮಾಡುವವರಾಗಿದ್ದೇವೆ. ಹಲ್ಲೆಲೂಯ. ಕೆಲವರು ಕೇಳ್ತಾರೆ ಏನ್ರಿ ಇಷ್ಟು ಹೋರಾಟ ಬಂದರು, ಅದು ಏನ್ರಿ ಯೇಸು ಸ್ವಾಮಿ ಅಂತೀರಾ ಅಂತ. ಅವ್ರಿಗೆ ಗೊತ್ತಿಲ್ಲ, ನಮಗೆ ಗೊತ್ತಿದೆ. ಇದಾದ ಮೇಲೆ ನಾವು ಪೂರ್ಣ ಜಯಶಾಲಿಗಳಾಗಿ ಹೊರಗಡೆ ಬರ್ತೇವೆ. ಇವತ್ತು ಹಗಲೊತ್ತಿನಲ್ಲಿ ಯೇಸುವಿನ ನಾಮದಲ್ಲಿ ಕುಟುಂಬಗಳ ಒಳಗಡೆ, ವ್ಯಕ್ತಿಗಳ ಒಳಗಡೆ ತಾತ್ಕಾಲಿಕವಾಗಿ ಬರುವ ಸಕಲ ಹೋರಾಟಗಳು ಅವುಗಳ ಮೇಲೆ ಜಯ ಪಡೆಯೋದಕ್ಕೆ ರಂದಲ್ ಜಮನಗಜನಾಥನ ಪರಿಶುದ್ಧಾತ್ಮನ ಅಭಿಷೇಕ ದೇವರು ನಮಗೆ ಕೊಟ್ಟಿರೋದಕ್ಕಾಗಿ ಸ್ತೋತ್ರ. A conquerors defeat the enemy. ಪೂರ್ಣ ಜಯಶಾಲಿಗಳು, ಆ ಜಯಶಾಲಿಗಳು ಶತ್ರುವನ್ನ ಸೋಲಿಸ್ತಾರೆ. ಒಂದು ವಿಶ್ವಾಸಿಯನ್ನು ಕರೆಯೋದು, ನೀನು ಕೇವಲ ಜಯಶಾಲಿ ಅಲ್ಲ, ನೀನು ಪೂರ್ಣ ಜಯಶಾಲಿ. ಕಾರಣ ದೇವರು ನಿನಗೋಸ್ಕರ ಯುದ್ಧ ಮಾಡುವವನಾಗಿದ್ದಾನೆ. ಆಮೇನ್ ಆಮೇನ್. ನಾನು ಯೋಚನೆ ಮಾಡಿದೆ, ಗೋಲಿಯಾತನು ಬಂದಾಗ ದಾವೀದನಿಗೆ ಏನು ಬಲ ಇತ್ತು? ಅವನಿಗೇನು ಬಲ ಇತ್ತು? ಆದರೆ ದೇವರು ಅವನಿಗೋಸ್ಕರ ಯುದ್ಧವನ್ನು ಜಯಿಸ. ನನಗೊಂದು ಆಶ್ಚರ್ಯ ಅಂದರೆ, ಇವನನ್ನು ದೇವರ ಅಭಿಷೇಕ ಮಾಡಿದ ಉದ್ದೇಶನೇ ಇವನು ಕಾಡಲ್ಲಿರೋಕ್ಕಲ್ಲ, ನಾಡಲ್ಲಿರೋಕ್ಕೆ. ಇವನನ್ನು ದೇವರ ಅಭಿಷೇಕ ಮಾಡಿದ ಉದ್ದೇಶನೇ ನಾಡಲ್ಲಿ ಅವನು ನಾರ್ಮಲ್ ಆಗಿ ಜೀವನ ಮಾಡೋಕ್ಕಲ್ಲ, ಇವನೊಂದು ವ್ಯತ್ಯಾಸಕರವಾಗಿ ಜೀವನ ಮಾಡಬೇಕು. ಕಮಾನ್, ನಿನ್ನನ್ನು ಪಟ್ಟಣ ಬಿಟ್ಟು ಪಟ್ಟಣಕ್ಕೆ ದೇವರು ಕರ್ಕೊಂಬಂದಿರೋದು ಹೇಗೋ ಒಂದು 3 ಹೊತ್ತು ಆಹಾರ ತಿನ್ನೋದಕ್ಕೆ, 3 ಹೊತ್ತು ಆಹಾರ ಉಡೋದಕ್ಕೆ, ಒಂದು ವಸ್ತ್ರ, ಎಲ್ಲಾದ್ರೂ ತಲೆಗೊಂದು ಸೂರು ಸಾಕಪ್ಪ ಜೀವನ ಅಂತ ನೀನು ಹಳ್ಳಿಯಿಂದ ಈ ಬ್ಯಾಂಗ್ಳೂರು ಪಟ್ಟಣಕ್ಕೆ ಬಂದೆ. ಆದರೆ ದೇವರು ಹೇಳ್ತಾನೆ, ನೀನು ಹಾಗೆ ಸಂತೋಷ ಪಡೋದಲ್ಲ ಕಣವ, ನಿನ್ನ ಜೀವನ ಜಯಶಾಲಿ ಅಲ್ಲ, ಪೂರ್ಣ ಜಯಶಾಲಿಯ ಕಡೆಗೆ ನಡೆಸೋದಕ್ಕೆ ನನ್ನ ದೇವರು ಶಕ್ತನಾಗಿದ್ದಾನೆ. ಆಮೆನ್ ಆಮೆನ್. ನಿಮ್ಮ ಜೀವನದಲ್ಲಿ ಎದುರು ನಿಂತಿರುವ ಸಕಲ ಗೋಲಿಯಾತುಗಳು, ನಿಮ್ಮ ಸೇವೆಯಲ್ಲಿ, ನಿಮ್ಮ ಹಣಕಾಸಿನ ವಿಷಯದಲ್ಲಿ ಬರುವ
ಪ್ರತಿಯೊಂದು ಹೋರಾಟಗಳ ಮಧ್ಯದಲ್ಲಿ ನಾನಿವತ್ತು ಹೇಳ್ತೇನೆ, ಅದಕ್ಕೆ ಒಂದು ಕೊನೆ ಇರುವಂಥದ್ದಾಗಿದೆ. ಹಾಲೆಲೂಯ. ಯೇಸುವಿನ ನಾಮದಲ್ಲಿ ಆ ಎಲ್ಲ ಶಕ್ತಿಗಳ ಕೆಳಗಡೆ ಬೀಳಲೇಬೇಕಾಗುತ್ತೆ. ಆಮೇನ್. ನೋಡ್ರಿ, 70 ಬಲ ಹೆಚ್ಚೆಂದರೆ 80, ಕಷ್ಟ ಸಂಕಟಗಳೇ ಅದರ ಆಡಂಬರ. ಅಷ್ಟು ಹೇಳ್ಬಿಟ್ಟು ನಾವು ನಿಲ್ಲಿಸ್ಬಿಡ್ತೀವಿ. ಆದರೆ ದೇವರ ವಾಕ್ಯ ಹೇಳುತ್ತೆ ಅದು ಬೇಗನೆ ಗತಿಸಿ ಹೋಗುತ್ತೆ. ಕಮಾನ್ ಸಂಬಡಿ ಶೇ, ಬೇಗನೆ ಗತಿಸಿ ಹೋಗುತ್ತೆ. ಬೇಗನೆ, ಇಮ್ಮಿಡಿಯೇಟ್ಲಿ, ಸಡನ್ಲಿ, ತಕ್ಷಣವಾಗಿ ಅದು ಮುಗಿದು ಹೋಗುತ್ತೆ. ಆಮೇಲೆ ಅದು ಬಂದ ದಾರಿಗೆ ಸುಂಕ ಇಲ್ಲ ಎನ್ನೋ ರೀತಿಯಲ್ಲಿ, ಓ ಹಾಲೆಲೂಯ, ನೀನು ಅದಕ್ಕೆ ಪೆನಾಲ್ಟಿ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ. ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಹೋಗಲೇಬೇಕು. ಅದು ನಂಬುವವರು ಮಾತ್ರ ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ಆಮೇನ್. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ರು, ಲೋಕದಲ್ಲಿ ನಿಮಗೆ ಏನಿದೆ, ಆದರೆ ಲೋಕವನ್ನ ಜಯಿಸಿದ ನಾನು ಎಲ್ಲ ದಿವಸ ನಿಮ್ಮ ಸಂಗಡ ಇದ್ದೀನಿ ಅಂತ. ಯೋಹಾನನ ಸುವಾರ್ತೆ 16:33. ನಿಮಗೆ ಲೋಕದಲ್ಲಿ ಸಂಕಟ ಉಂಟು. ನಿಮಗೆ ಲೋಕದಲ್ಲಿ ಏನುಂಟು? ಸಂಕಟ ಉಂಟು. ಗಟ್ಟಿಯಾಗಿ ಹೇಳ್ರಿ, ಏನುಂಟು? ಓ, ವಿಶ್ವಾಸಿಗಳು ಆಗ್ಬಿಟ್ರೆ ಏನು ಇರಲ್ಲಪ್ಪ ಅನ್ಕೊಂಬೇಡ್ರಿ. ವಿಶ್ವಾಸಿಗಳಾದ್ರೆ ಲೋಕದಲ್ಲಿ ನಿಮ್ಗೆ ಸಂಕಟ ಇದೆ. ಹಸೆ ಮರದ ಸಂಗಡ ಎಷ್ಟು ಹೋರಾಟ ಮಾಡಿದ್ರು ಇನ್ನು ಒಣಗಿದ ಮರನ ಬಿಡ್ತಾರ? ಯೇಸು ಸ್ವಾಮಿನೇ ಬಿಡ್ಲಿಲ್ಲ, ಇನ್ನು ನಿಮ್ಮನ್ನು ಬಿಡ್ತಾರ? ಯೇಸು ಸ್ವಾಮಿಗೆ ಈ ಲೋಕ ಕೊಟ್ಟಿದ್ದು ಭಾರದ ಶಿಲುಬೆ, ಮುಳ್ಳಿನ ಕಿರೀಟ, ಕೊರಡೆ ಏಟುಗಳು, ವಸ್ತ್ರವರೆಗೂ ಅರ್ಧ ಹಂಚ್ಕೊಂಡ್ರು. ಆಮೇಲೆ ಇವುಗಳೆಲ್ಲ ಮಧ್ಯದಲ್ಲಿ ಅವನು ಪೂರ್ಣ ಜಯಶಾಲಿ ಆಗಿದ್ದಾನೆ. ಅಲ್ಲಲ್ಲಿ ಅವನು ಜಯಶಾಲಿ ಆಗಿದ್ದಾನೆ. ಆ ಪೂರ್ಣ ಜಯಶಾಲಿಯ ಪದವಿ ನಮಗೆ ಕೊಟ್ಟಿದ್ದಾನೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 17 ಮತ್ತು 18ನೇ ವಾಕ್ಯ. ಹೇಗೆಂದರೆ ಕ್ಷಣ ಮಾತ್ರ ಇರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತಧಿಕವಾದ, ನೋಡ್ರಿ, ಅತ್ಯಂತಧಿಕವಾದ ಪ್ರತಿಫಲವನ್ನ ಉಂಟು ಮಾಡಿ. ಸ್ತೋತ್ರ. ನಾನು ಅತ್ಯಧಿಕ ಅಂದ್ರೆ ಅತ್ಯಂತಿಕವಾದ ಅಂದ್ರೆ ಅತ್ಯಂತ್ಯಧಿಕವಾದ ಅಂದ್ರೆ ಅಧಿಕವಾದದ್ದು, ಅತ್ಯಧಿಕವಾದದ್ದು, ಅತ್ಯಧಿಕವಾದದ್ದು. ಸ್ತೋತ್ರ. ಆಮೇಲೆ ದ ಬೆಸ್ಟ್ ಯೆಟ್ ಟು ಕಮ್. ಸ್ತೋತ್ರ ಹೇಳಲಿಲ್ಲ. ಕ್ಷಣ ಮಾತ್ರ ಇರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತಧಿಕವಾದ ಪ್ರತಿಫಲವನ್ನ ಉಂಟು ಮಾಡಿ, ಅತ್ಯಂತ್ಯಧಿಕವಾದ ಪ್ರತಿಫಲವನ್ನ ಉಂಟು ಮಾಡಿ ನಮಗೆ ನಿರಂತರವಾಗಿರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ. ನಮಗೆ ನಿರಂತರವಾದ ಗೌರವಯುತವಾಗಿರುವ ಪ್ರಭಾವವನ್ನು ದೊರಕಿಸಿಕೊಡುವಂಥದ್ದಾಗಿರುತ್ತೆ. ಹಾಗಾದ್ರೆ ಪ್ರತಿಯೊಂದು ದೇವ ಮಕ್ಕಳು ಇದರಲ್ಲಿ ಹಾದು ಹೋಗಬೇಕಾಗುತ್ತೆ. ಅಪೊಸ್ತಲ ಕೃತ್ಯಗಳು 14:22 ಓದಿ ಪಾಸ್ಟರ್, ಅದನ್ನು ಓದಿ. ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ, ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತನ್ನು ಹೇಳಿ. ಹಾಗಾದ್ರೆ many tribulation through we have to enter the kingdom of God. ಅನೇಕ ಸಂಕಷ್ಟಗಳಲ್ಲಿ ನಾವು ಹಾದು ಹೋದರೆ ಮಾತ್ರವೇ ಪರಲೋಕ ರಾಜ್ಯಕ್ಕೆ ನಾವು ಬಾಧ್ಯರಾಗೋದು. ಸ್ತೋತ್ರ ಬರಲಿಲ್ಲ. ಅದಕ್ಕೆ ಹೇಳೋದು ವಿಶ್ವಾಸ ಜೀವಿತ ಎಂದಾಗ ಕೆಲವರ ಚಿಂತೆ ಏನು ಗೊತ್ತಾ, ಎಲ್ಲ ಸ್ತೋತ್ರ ಹೇಳ್ತಿದ್ದಂಗ್ಲೆ, ಪ್ರಾರ್ಥನೆ ಮಾಡ್ತಿದ್ದಂಗ್ಲೆ, ಡಿಕ್ಲೇರ್ ಆಗ್ತಿದ್ದಂಗೆ ನಾವು ಎಷ್ಟು ಡಿಕ್ಲೇರ್ ಮಾಡ್ತಾ ಇದ್ದೀವಿ.
ಇವತ್ತು ಪಾಸ್ಟರ್ ರಾಜು ಅಂತೂ ಡಿಕ್ಲೇರ್ ಅಂತಾನೆ ಇದ್ರೆ ಎಲ್ಲ ಡಿಕ್ಲೇರ್ ಮಾಡಿದೆ. ಸ್ತೋತ್ರ. ಎಲ್ಲ ಡಿಕ್ಲೇರ್ ಮಾಡ್ತೀವಿ, ಮರುಭಾಗದಲ್ಲಿ ನಮಗೆಲ್ಲ ವಿರುದ್ಧವಾಗಿ ನಿಂತ್ಕೊಂಡು ಡ್ಯಾನ್ಸ್ ಆಡ್ತಾ ಇರ್ತವೆ. ಆವಾಗ ಕೆಲವ್ರು ಹೇಳ್ತಾರೆ, ಅಯ್ಯೋ ಎಷ್ಟು ಹೇಳಿದ್ರೆ ಅಷ್ಟೇ ಬಿಡಪ್ಪ, ಇಷ್ಟೇ ಜೀವನ ಅಂತ ಹೇಳಿ ತೆಪ್ಪಗಾಗ್ಬಿಡ್ತವೆ. ಆದರೆ ತೆಪ್ಪಗಾಗಂಗಿಲ್ಲ. ನಾವು ನಮಗೆ ಗೊತ್ತು ಈ ಹಗುರವಾದ ಸಂಕಷ್ಟಗಳು ಅದು ಕ್ಷಣ ಮಾತ್ರ. ಇದಕ್ಕೊಂದು ಎಕ್ಸ್ಪೈರಿ ಡೇಟ್ ಇದೆ, ಇದಕ್ಕೊಂದು ಅಲ್ಪ ಕಾಲ ಮಾತ್ರ ಇದೆ, ಇದು ಬೇಗನೆ ಗತಿಸಿ ಹೋಗುವಂಥದ್ದಾಗಿದೆ. ಹಲ್ಲೆಲೂಯ. ಇದು ನಮಗೆ ಪ್ರಭಾವ ಮಾನವನ್ನ ತರುವಂಥದ್ದಾಗಿದೆ. ಮತ್ತೊಮ್ಮೆ ಓದಿ ಪಾಸ್ಟ್ರೇ. ಹೇಗೆಂದರೆ ಕ್ಷಣ ಮಾತ್ರವಿರುವ ನಮ್ಮ ಹಗುರವಾದ ಸಂಕಟವು ಅತ್ಯಂತಧಿಕವಾದ ಪ್ರತಿಫಲವನ್ನು ಉಂಟು ಮಾಡಿ. ಹಾಗಾದ್ರೆ ಯಾರಾದ್ರೂ ಇದ್ರ ಒಳಗಡೆ ಪ್ರತಿಕೂಲಗಳಲ್ಲಿ ಹಾದು ಹೋಗೋರು ಇದ್ದೀರಾ, ಪ್ರಯಾಸಗಳಲ್ಲಿ ಹಾದು ಹೋಗೋರು ಇದ್ದೀರಾ, ಇದು ನಿಮಗೆ ಪ್ರತಿಫಲವನ್ನು ತರುವಂಥದ್ದಾಗಿದೆ. ಯೇಸುವಿನ ನಾಮದಲ್ಲಿ ಯಾರಾದ್ರೂ ನಿಮ್ಮನ್ನು ನಿಂದಿಸ್ತಾ ಇದ್ದಾರ, ಯೇಸುವಿನ ನಾಮದಲ್ಲಿ ನಿಮ್ಮನ್ನು ಯಾರಾದ್ರೂ ಅವಮಾನ ಮಾಡ್ತಾ ಇದ್ದಾರ, ಯೇಸುವಿನ ನಾಮದಲ್ಲಿ ನೀವು ಪ್ರಯಾಸ ಅನುಭವಿಸ್ತಾ ಇದ್ದೀರಾ, ಹಲ್ಲೆಲೂಯಾ, ನಿಮಗೆ ಪ್ರತಿಫಲ ತರುವಂಥದ್ದಾಗಿದೆ. ಏನದು ಪ್ರತಿಫಲ ನೋಡ್ರಿ. ನಮಗೆ ನಿರಂತರವಾಗಿ ಗೌರವವಾದ ಪ್ರಭಾವವನ್ನು ನೋಡ್ರಿ, ಬಿಟ್ಟು ಅಲ್ಲ, ನಿರಂತರ. ಗಟ್ಟಿಯಾಗಿ ಹೇಳ್ರಿ. ಬ್ಲೆಸ್ಸಿಂಗ್ ಹೆಂಗ್ ಬರುತ್ತೆ? ಗಟ್ಟಿಯಾಗಿ ಹೇಳ್ರಿ. ನಿರಂತರವಾಗಿ. ಎಲ್ಲ ದೇವ ಮಕ್ಕಳು ಹೇಳ್ರಿ, ನಮಗೊಂದು ನಿರಂತರವಾದ ಆಶೀರ್ವಾದ ಇದೆ, ನಿರಂತರವಾದ ಪ್ರತಿಫಲ. ನಿರಂತರವಾಗಿ ಇರುವ ಗೌರವವಾದ ಪ್ರಭಾವವನ್ನು ದೊರಕಿಸುತ್ತದೆ. ಗೌರವವಾದ ಪ್ರಭಾವವನ್ನ ದೊರಕಿಸುತ್ತದೆ. ಆಮೇಲೆ ನಾವು ಕಾಣುವಂಥದ್ದನ್ನು ಲಕ್ಷಿಸ ಅದನ್ನೇ ಹೇಳಿದ್ದು ನೋಡ್ರಿ. ಕಾಣುವಂಥದ್ದು, ಇವತ್ತಿನ ಪ್ರಯಾಸ, ಇವತ್ತಿನ ಪ್ರತಿಕೂಲ, ಇವತ್ತಿನ ಹೋರಾಟ, ಇವತ್ತಿನ ನಿಂದೆ, ಇವತ್ತಿನ ಅವಮಾನ, ಇವತ್ತಿನ ಸೋಲು, ಇವತ್ತಿನ ಸಂಕಷ್ಟಗಳು, ನೀವು ತಪ್ಪು ಮಾಡದೇ ಇದ್ರು ನಿಮ್ಮ ಮೇಲೆ ತಪ್ಪು ಹೊರಿಸಿದಾಗ ಸಖತ್ ಫೀಲ್ ಆಗ್ತೀರಲ್ಲ, ನೋವಾಗುತ್ತಲ್ಲ. ಆದರೆ ದೇವರ ವಾಕ್ಯ ಹೇಳ್ತದೆ. ದೇವರ ವಾಕ್ಯ ಏನು ಹೇಳುತ್ತೆ? 18ನೇ ವಾಕ್ಯ, ನಾವು ಕಾಣುವಂಥದ್ದನ್ನು ಲಕ್ಷಿಸದೆ. ಇದನ್ನ ನಾವು ಲಕ್ಷಿಸಬಾರ್ದಂತೆ. ಲಕ್ಷಿಸಬಾರ್ದಂದ್ರೆ ಡೋಂಟ್ ವೇಸ್ಟ್ ಯುವರ್ ಟೈಮ್. ಇಂಥ ವಿಷಯಗಳಲ್ಲಿ ನಿಮ್ಮ ಸಮಯವನ್ನು ಹಾಳು ಮಾಡ್ಕೊಂಬೇಡ್ರಿ. ನಾವು ಇದನ್ನ ನೋಡ್ಕೊಂಡಲ್ಲ ಇಳಿದಿರೋದು. ಕಾಣುವಂಥದ್ದನ್ನ ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವವರಾಗಿದ್ದೇವೆ. ಕಾಣದೇ ಇರೋದನ್ನ. ಹಾಗಾದ್ರೆ ಕಾಣೋದು ತಾತ್ಕಾಲಿಕ, ಕಾಣದೇ ಇರೋದು ಶಾಶ್ವತ. ಕಾಣುವ ಮಂಡಳ, ಕಾಣದೇ ಇರುವ ಮಂಡಳ. ಇಲ್ಲಿ ನಿನಗೆ ಪ್ರಯಾಸ ಇದೆ. ಶತ್ರುಗೊಂದು ಪ್ಲಾನ್ ಗೊತ್ತು ಚೆನ್ನಾಗಿ. ನಿಮಗೊಂದು 4 ವಿಷಯ ತಗೊಂಡು ನಿನ್ನ ಮುಂದೆ ಹಾಕ್ಬಿಟ್ರೆ ನೀನು ಅದರಿಂದನೇ ಹೋಗಿರ್ತೀಯ ಅಷ್ಟೇ, ಅವನ ತಂಟೆಗೆ ಹೋಗಲ್ಲ. ಇದನ್ನು ಗೆದ್ದು ಬರ್ತಿದ್ದಂಗೆ ಇನ್ನೂ 4 ಹಾಕ್ಬಿಡ್ತಾನೆ. ನಿನ್ನ ಆಯುಷ್ಕಾಲ ಪೂರ್ತಿ ಇದನ್ನೇ ಮಾಡ್ತಾ ಇದ್ರೆ ನಿನ್ನ ಆತ್ಮಿಕವಾದದನ್ನು ಗಳಿಸಕ್ಕಾಗಲ್ಲ. ಜಸ್ಟ್ ಇಗ್ನೋರ್. ಇಲ್ಲ ಪಾಸ್ಟ್ರೆ, ಆದರೂ ಅವ್ರು ಹಂಗೆ ಅಂದ್ಬಿಟ್ರೆ ನಮಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ? ನೀನು ಮಾಡ್ಕೊಂಡಿರವ, ಬೇಜಾರು ಮಾಡ್ಕೊಳ್ತಾ ಇರೋ. ಸರಿ, ಇವ್ರು ಬಿಟ್ಟರು, ಸ್ವಲ್ಪ ತಣ್ಣಗಾಯ್ತು, ಇನ್ನೊಬ್ರು ಹೇಳ್ತಾರೆ, ಮತ್ತೊಬ್ರು ಹೇಳ್ತಾರೆ. ನೀನು ಬೇಜಾರು ಮಾಡ್ಕೊಳಂಗಿದ್ರೆ ಮಾಡ್ತಾನೇ ಇರ್ಕೊಬೇಕು. ನೀನೇನು ಮಾಡ್ಬೇಕು ಗೊತ್ತಾ? ಅದನ್ನು ಹೋಗಿ ಸೈತಾನ್ಯ ಅಂತ ಹೇಳಿ ಅವನ ಏಜೆಂಟ್ಗಳು ಅವನ ಕೆಲಸ ಮಾಡಲಿ. ನೀವು ಯಾರು ಏಜೆಂಟು? ನೀವು ಯೇಸು ಸ್ವಾಮಿ ಏಜೆಂಟು, ಯೇಸು ಸ್ವಾಮಿಯ ಮಕ್ಕಳು. ನೀವು ಅವ್ರ ಕೆಲಸ ಮಾಡ್ರಿ. ಸ್ತೋತ್ರ. ಒಬ್ಬ ಯೇಸು ಸ್ವಾಮಿ ಹಿಂಬಾಲಿಸೋದಕ್ಕೆ ಬಂದ. ಯೇಸು ಸ್ವಾಮಿ ಹೇಳಿದ್ರೆ ಭಾಳ ಸಂತೋಷಪ್ಪ, ಭಾಳ ಸಂತೋಷ. ಅಷ್ಟರಲ್ಲಿ ಅವನು ಹೇಳ್ದ, ನಮ್ಮ ಬಂದು ಯಾರೋ ತೀರೋಗಿದ್ದಾರೆ, ಒಂದು ಅಂತ್ಯ ಸಂಸ್ಕಾರ ಎಲ್ಲ ಮಾಡಿಬಿಟ್ಟು ಮುಗಿಸ್ಬಿಟ್ಟು ಬಂದು ನಿನ್ನ ಹಿಂಬಾಲಿಸ್ತೀನಿ. ಯೇಸು ಸ್ವಾಮಿ ಹೇಳಿದ್ರು, ಸತ್ತವ್ರ ಕೆಲಸನ ಮಾಡಲಿ, ನೀನು ನನ್ನನ್ನು ಹಿಂಬಾಲಿಸೋದು. ಅದೇ ಮಾತನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಸತ್ತವರು ಆತ್ಮಿಕವಾಗಿ ಸತ್ತವ್ರ ಕೆಲಸ ಮಾಡಲಿ,
ನೀನು ಆತ್ಮಿಕ ಕೆಲಸ ಮಾಡು. ಅರ್ಥ ಆದವರಿಗಾಗಿ ಸ್ತೋತ್ರ. ಆಮೇಲೆ ಡೋಂಟ್ ಕೇರ್. ಯೇಸು ಸ್ವಾಮಿಗೆ ಏನಂತ ಹೇಳಿದ್ರು? ಧರ್ಮಶಾಸ್ತ್ರದ ಉಲ್ಲಂಘನೆ ಮಾಡೋನು, ಇವನನ್ನ ನಜರೇತಿನ ಯೇಸು ಬಡಗಿಯ ಮಗ, ಜೂಯಿಸ್ ಕಾರ್ಪೆಂಟ್ರು, ನಮಗೆ ಗೊತ್ತಿಲ್ವಾ ಇವನ? ಸ್ತೋತ್ರ. ಯೇಸು ಸ್ವಾಮಿ ಅದನ್ನು ತಲೆನೇ ಕೆಡಿಸ್ಕೊಳಕೊಳ್ಳಿಲ್ಲ. ಸ್ತೋತ್ರ ಹೇಳಿ. ಹಗುರವಾದ ಕಷ್ಟಗಳು, ಸಂಕಷ್ಟಗಳು ಅದು ಬೇಗನೆ ಗತಿಸಿ ಹೋಗ್ಬಿಡುತ್ತೆ. ದಿಸ್ ಪ್ರಾಬ್ಲಮ್ಸ್, ವೆನ್ ಯು ಗಿವ್ ಮೋರ್ ಅಟೆನ್ಷನ್ ಟು ದಿಸ್, ನೀವು ಯಾವಾಗ ಇದಕ್ಕೆ ಹೆಚ್ಚಿನ ಆದ್ಯತೆ ಕೊಡ್ತಿರೋ, ಶತ್ರು ಗೊತ್ತಾಗುತ್ತೆ ಇವನ್ ವೀಕ್ ಪಾಯಿಂಟ್ ಇಲ್ಲಿದೆ. ಒಂದ್ರ ಮೇಲೊಂದು ಗರ್ಜಿಸುವ ಸಿಂಹದ ಪಾದಿಯಲ್ಲಿ ಯಾರನ್ನ ನುಂಗಲಿ ಅಂತ ಅವನು ಹುಡುಕ್ತಾ ತಿರುಗಾಡ್ತಾ ಇರುವಾಗ ನೀನು ತಗಲಾಕೊಂಡೆ. ಏನು ಮಾಡಬೇಕು? ಜಸ್ಟ್ ಇಗ್ನೋರ್. ಯಾರಾದರೂ ಬಂದು ಹೇಳ್ತಾರೆ, ಅಯ್ಯೋ ನಿಮ್ಗೆ ಗೊತ್ತೋ ಗಂಗಮ್ಮವ್ರೆ, ಗೌರಮ್ಮವ್ರ ವಿಷಯ ಗೊತ್ತಾಯ್ತಾ? ಗೌರಮ್ಮವ್ರೆ, ಶಾಂತಮ್ಮವ್ರ ವಿಷಯ ಗೊತ್ತಾಯ್ತಾ? ಶಾಂತಮ್ಮವ್ರೆ, ಕನಕಮ್ಮನ ವಿಷಯ ಗೊತ್ತಾಯ್ತಾ? ಈ ಎಲ್ಲ ಅಮ್ಮಂದಿರ ವಿಷಯ ಕೇಳಿ ನಿನ್ನ ತಲೆ ಗೊಬ್ಬರ ಆಗುತ್ತೆ ಅಷ್ಟೇ. ನೀನು ತಲೆ ಕೆಡಿಸ್ಕೊಳ್ದಿರೆ ಅವ್ರವ್ರ ವಿಷಯ ಅವ್ರವ್ರಿಗೆ ಇರಲಿ, ನನ್ನ ವಿಷಯ ದೇವ್ರು ಕರೆದಿರೋದನ್ನು ಮಾಡ್ತೀನಿ ಅಂಥ ವಿಶ್ವಾಸಿಗಳು ಮಾತ್ರ ಒಂದು ಆಮೇನ್ ಹೇಳ್ರಿ. ಅಂಥ ವಿಶ್ವಾಸಿಗಳು ಮಾತ್ರ ಒಂದು ಆಮೇನ್ ಹೇಳ್ರಿ. ಸೊ ಅದಕ್ಕೆ ಲಕ್ಷಿಸದೆ ಈ ಹಗುರವಾದ ಸಂಕಷ್ಟಗಳನ್ನು, ಕಾಣುವ ಮಂಡಲದಲ್ಲಿ ಬರುವಂಥ ಎಲ್ಲ ಪ್ರಯಾಸಗಳನ್ನು ಲಕ್ಷಿಸದೆ, ನಾವು ಕಾಣುವಂಥದ್ದನ್ನು ಲಕ್ಷಿಸ. ಕೈ ಕೊಟ್ಟು ಪಕ್ಕದವ್ರಿಗೆ ಹೇಳ್ರಿ, ಕಾಣುವಂಥದ್ದು ಲಕ್ಷಿಸಬೇಡ್ರಿ. ಸ್ತೋತ್ರ. ನಾವೇನು ಮಾಡ್ತೀವಿ ಗೊತ್ತಾ? ಆತ್ಮಿಕವಾದದ್ದನ್ನು ಲಕ್ಷಿಸೋದಿಲ್ಲ. ಪಾಸ್ಟ್ರು ಇಷ್ಟು ಉಪದೇಶ ಮಾಡ್ತಾರೆ, ಇಷ್ಟು ಪ್ರಸಂಗ ಮಾಡ್ತಾರೆ, ಕೇಳುವಾಗ ಹೌದಲ್ವೋ ಕರೆಕ್ಟ್, ಪಾಸ್ಟ್ರು ಹೇಳಿದ್ದು ಕರೆಕ್ಟು ಅಂತ ಹೇಳ್ಬಿಟ್ಟು ಹೊರಗಡೆ ಹೋಗಿದ್ದೆ ನಮ್ಮನ್ನು ಮರೆತುಬಿಟ್ಟು ಈ ಪ್ರಾಬ್ಲಮ್ ಹಿಡ್ಕೋತಾರೆ. ಅವ್ರು ಹೇಳಿದ್ರು, ಇವ್ರು ಹೇಳಿದ್ರು, ಅವ್ರನ್ನ ಅಲ್ಲಿ ನೋಡಿದೆ, ಇವ್ರನ್ನ ಇಲ್ಲಿ ನೋಡಿದೆ, ಇವ್ರು ಅಲ್ಲಿ ಬಂದಿದ್ರು, ಇವ್ರನ್ನ ಮಾತಾಡಿದ್ರು. ವಾಟ್ ಯು ಗೇನ್? ದ ಎಂಡ್ ಆಫ್ ದ ಡೇ ವಾಟ್ ಯು ಗೇನ್? ನೀನು ಏನು ಸಂಪಾದನೆ ಮಾಡಿದೆ? ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ನೇಗಿಲಿನ ಮೇಲೆ ಕೈ ಇಟ್ಟು ಹಿಂದೆ ತಿರುಗಿ ನೋಡುವವನು ದೇವರ ರಾಜ್ಯಕ್ಕೆ. ಸ್ತೋತ್ರ. ನೀನು ಕರೆದಿರೋ ಕೆಲಸ ನೀನು ಮಾಡು. ಡೋಂಟ್ ಟರ್ನ್ ಬ್ಯಾಕ್. ಸ್ತೋತ್ರ. ಲೋಟನ ಹೆಂಡತಿ ಏನು ಮಾಡಿದ್ಲು? ತಿರುಗಿ ನೋಡಿದ್ಲು. ಅವಳಿಗೆ ವಾನ್ ಮಾಡಿದ್ರು, ತಿರುಗಿ ನೋಡಬೇಡ ಅಂತ. ಸ್ತೋತ್ರ. ಅಂದ್ರೂ ಇದೆಯಲ್ಲ, ಫ್ರಿಡ್ಜ್ ತಗೊಂಡ, ಮಿಕ್ಸಿ ತಗೊಂಡ, ಅದು ಮೂಟೆ ಕಟ್ಟಿದಾಗ ಅದು ತಗೊಳ್ಳಿಲ್ವಾ? ಏನು ಬಿಟ್ಟಿದ್ದೀನೋ ರಪ್ಪ ತಿರುಗಿದ್ಲು, ಉಪ್ಪಿನ ಕಂಬ ಆದ್ಲು. ನಮ್ಮಲ್ಲಿ ಕೆಲವ್ರು ಹಂಗೆ ಆಗ್ಬಿಟ್ಟಿದ್ದಿದ್ರೆ ನನಗೂ ಸಂತೋಷ ಆಗಿರೋದು. ಎಷ್ಟು ಉಪದೇಶ, ಎಷ್ಟು ಹೇಳ್ಕೊಡೋದು, ಎಲ್ಲ ಕೇಳ್ಬಿಟ್ಟು ಇಲ್ಲಿ ಆಮೇನ್ ಸ್ತೋತ್ರ ಲೆಲಿಯೋ ಅಂತೆಲ್ಲ ಹೇಳ್ಬಿಟ್ಟು ತಿರ್ಗಾ ಅದೇ ಲಕ್ಷಿಸದೆ. ಫಸ್ಟ್ ಗಟ್ಟಿಯಾಗಿ ಹೇಳ್ರಿ ಪಕ್ಕದಲ್ಲಿರೋದ್ರ. ನಾವು ಕಾಣುವಂಥದ್ದನ್ನು ಲಕ್ಷಿಸದೆ, ಕಾಣದಿರುವಂಥದ್ದನ್ನು ಲಕ್ಷಿಸುವವರಾಗಿ. ಕಾಣದೇ ಇರೋದು ವಾಗ್ದಾನ, ಕಾಣದೇ ಇರೋದು ನಂಬಿಕೆ, ಕಾಣದೇ ಇರೋದು ದೇವರ ಮೇಲಿರುವ ಭರವಸೆ, ಕರ್ತನು ನಮಗೆ ಹೇಳಿರುವ ವಾಗ್ದಾನ, ನನ್ನ ತಲೆಮಾರಿನ ಫ್ಯೂಚರ್, ನನ್ನ ಸೇವೆಯ ಅಭಿವೃದ್ಧಿ, ನನ್ನ ಅಭಿಷೇಕ. ಅಲ್ಲೆಲ್ಲೂಯ್ಯ. ಆತ್ಮಿಕವಾಗಿ ನಾನು ಪುಷ್ಟಿ ಆಗಬೇಕು, ಪ್ರಾರ್ಥನೆ ಹೆಚ್ಚಾಗಬೇಕು, ಉಪವಾಸ ಹೆಚ್ಚಾಗಬೇಕು, ಕಣ್ಣು ನೀರು ಹೆಚ್ಚಾಗಬೇಕು, ದೈವಿಕವಾದದನ್ನ ಇನ್ನೂ ಅರ್ಥ ಮಾಡ್ಕೊಳ್ಳಬೇಕು. ಇದನ್ನ ಲಕ್ಷಿಸಬೇಕು. ಆಮೇಲೆ ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು. ಹಲೋ, ಎಷ್ಟು ಕಾಲ? ಐಸ್ ಕಾಲ ಎಷ್ಟು? 70. ಬಲ ಹೆಚ್ಚಂದ್ರೆ
80 ಸ್ತೋತ್ರ 70 ಬಲ ಹೆಚ್ಚಂದ್ರೆ 80 ಕಷ್ಟ ಸಂಕಟಗಳೇ ಆದರ ಅದು ಬೇಗನೆ ಗತಿಸಿ ಹೋಗುತ್ತೆ, ಬೇಗನೆ 70-80 ವರ್ಷ ಮುಗಿದೋಗುತ್ತೆ. ಸ್ತೋತ್ರ. ಕೆಲವ್ರು ನೋಡ್ರಿ ಜೀವನ ಪರ್ಯಂತ ಅಳ್ತಾನೆ ಮುಗಿಸ್ತಾರೆ, ಹೋಗೋ ಟೈಮಲ್ಲಿ ಎಲ್ರೂ ಅಳಿಸ್ಬಿಟ್ಟು ಹೋಗ್ತಾರೆ. ಬರುವಾಗ ಮಗು ಅಳ್ತಾ ಬರುತ್ತಂತೆ, ಸಾಯುವಾಗಲೂ ಅಳ್ತಾ ನಮ್ಮನ್ನು ಕಳಿಸ್ಕೊಡ್ತಾರಂತೆ. ಏನ್ರಿ ಜೀವನ? ನಾವು ಜೀವನದಲ್ಲಿ ಕೆಲವೊಂದು ಅರ್ಥ ಮಾಡ್ಕೊಳ್ರಿ. ದೇವರು ಆಯುಸ್ ಕೊಟ್ಟಿದ್ದಾನೆ, ಆರೋಗ್ಯ ಕೊಟ್ಟಿದ್ದಾನೆ ನಿಮಗೆ. ಸ್ತೋತ್ರ, ಹಲ್ಲೆಲೂಯಾ. ನಿಮಗೆ ದೇವರು ಜ್ಞಾನ ಕೊಟ್ಟಿದ್ದಾನೆ, ಪಕ್ವತೆ ಕೊಟ್ಟಿದ್ದಾನೆ, ಅಭಿಷೇಕ ಕೊಟ್ಟಿದ್ದಾನೆ, ಉತ್ತಮವಾದದನ್ನು. ಅದಕ್ಕೆ ಯಾಕೋಬನ ಪತ್ರಿಕೆ ಹೇಳ್ತದೆ, ನೀವು ಕೆಳಗಿನವುಗಳ ಮೇಲೆ ನೀವೇನು ಮಾಡಬಾರ್ದು, ಭೂ ಸಂಬಂಧವಾದ ವಿಷಯಗಳ ಮೇಲೆ ನೀವು ಮನಸ್ಸಿಡದೆ ಪರಲೋಕ ಭಾವದವರಾಗಿರ್ರಿ. ಆಮೇಲೆ ನೀವು ಅಲ್ಲಿ ಮನಸ್ಸಿಡ್ರಿ, ಇಲ್ಲಲ್ಲ. ಆಮೇಲೆ ಹಗುರವಾದ ಕಷ್ಟಗಳು ಬೇಗನೆ ಮುಗಿದೋಗುತ್ತೆ. ಆಮೇಲೆ 18ನೇ ವಾಕ್ಯ, ಕಾಣುವಂಥದ್ದು ಸ್ವಲ್ಪ ಕಾಲ ಮಾತ್ರ ಇರುವುದು, ಕಾಣದಿರುವಂಥದ್ದು ಸದಾ ಕಾಲವೂ ಇರುವುದು. ಕಾಣದೇ ಇರುವಂಥದ್ದು ಸದಾ ಕಾಲ ಇರುತ್ತೆ. ಫಸ್ಟ್ರೆ ಅದೇ ಅಧ್ಯಾಯದಲ್ಲಿ 7ನೇ ವಾಕ್ಯದ ಸೆಕೆಂಡ್ ಕೊರಿಂಥಿಯನ್ಸ್, ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು. ಯಾವ ನಿಕ್ಷೇಪ? ಈ ನಿಕ್ಷೇಪ. ಎಲ್ಲರೂ ಹೇಳಿದ್ರು ಈ ನಿಕ್ಷೇಪ. ಯಾವ ನಿಕ್ಷೇಪ ಅಂತ ನಾನು ಕೇಳಿದೆ, ಈ ನಿಕ್ಷೇಪ ಅಂತೆ. ಯಾವ ರೋಡು? ಈ ರೋಡು. ಅದೆಲ್ಲಿದೆ? ತಮಿಳ್ನಾಡಲ್ಲಿದೆ. ಯಾವ ನಿಕ್ಷೇಪ? ಈ ನಿಕ್ಷೇಪ. ಯಾವುದು ನಿಕ್ಷೇಪ? ಪರಲೋಕದ ನಿಕ್ಷೇಪ ಹೃದಯದಲ್ಲಿ ದೇವರು ನಮ್ಮಲ್ಲಿ ಇಟ್ಟಿದ್ದಾನೆ. ಬಲಾಧಿಕ್ಯವು ದೇವರದೇ ಹೊರತು ನಮ್ಮದಲ್ಲ ಎಂದು ತಿಳಿಯೋದಕ್ಕೆ ಮಣ್ಣಿನ ಘಟ್ಟಗಳಾಗಿರುವ ನಮ್ಮಲ್ಲಿ ಈ ನಿಕ್ಷೇಪವನ್ನು ಇಟ್ಟಿದ್ದಾನೆ. ಯಾವುದು ಗೊತ್ತಾ? ಅತ್ಯಧಿಕವಾದ ದೇವರ ಪ್ರಭಾವ. ಅದು ದೇವರು ನಮ್ಮಲ್ಲಿ ಇಟ್ಟಿದ್ದಾನೆ. ಆಮೇಲೆ ಗೋ ಹೆಡ್. ಬಲಾಧಿಕ್ಯವು ದೇವರದೇ ಹೊರತು ನಮ್ಮೊಳಗಿಂದ ಬಂದದ್ದಲ್ಲವೆಂದು ತೋರುವುದಕ್ಕಾಗಿ ಈ ನಿಕ್ಷೇಪವು ಮಣ್ಣಿನ ಘಟ್ಟಗಳಲ್ಲಿ ನಮಗುಂಟು. ಯಾರು ಮಣ್ಣಿನ ಘಟ್ಟ ಅಂದ್ರೆ ಯಾರು? ನಾನು ನೀವು ಮಣ್ಣಿನ ಘಟ್ಟ. ಸ್ತೋತ್ರ. ಎಲ್ಲ ಮಣ್ಣೆ. ಅದಕ್ಕೆ ಕಡೆಗೆ ನಾವು ಮಣ್ಣಿಗೆ ಹಾಕುವಾಗಲೂ ಹೇಳ್ತೀವಿ, ಮಣ್ಣಿನಿಂದ ತೆಗೆಯಲ್ಪಟ್ಟ ಮನುಷ್ಯನೇ ನೀನು ಮಣ್ಣು, ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ಕರ್ತನ ಅಂತ್ಯ ತುತ್ತೂರಿ ಧ್ವನಿಯ ಶಬ್ದ ಕೇಳುವಾಗ ಕ್ರಿಸ್ತನಲ್ಲಿ ಸತ್ತವರು ಮೊದಲು ಎದ್ದು ಬರುವ ಹಾಗೆ ನೀನು ಮೊದಲು ಎದ್ದು ಬಾ ಅಂತ ಹೇಳಿ ಮಣ್ಣಿಗೆ ಮಣ್ಣಾಗಿ ಧೂಳಿಗೆ ಧೂಳಾಗಿ ನಾನು ಮಣ್ಣಿನಿಂದ ತೆಗೆಯಲ್ಪಟ್ಟ ಮನುಷ್ಯನನ್ನು ಮಣ್ಣಿಗೆ ಅರ್ಪಿಸ್ತೇನೆ. ಸ್ತೋತ್ರ. ನಾವೆಲ್ಲ ಯೋಚನೆ ಮಾಡ್ತಾ ಇದ್ದಿದ್ದೇನು? ನಾವೆಲ್ಲ ಹೊನ್ನು ಚಿನ್ನ ಬಂಗಾರ, ಮಕ್ಕಳನ್ನ ಕರೆಯೋ ಹೆಸರುಗಳು ಚಿನ್ನ ಬಂಗಾರು. ಸ್ತೋತ್ರ. ಮಣ್ಣು ಅನ್ನೋದು ಮರ್ತು ಬಿಡ್ತಾರೆ. ಈ ಮಣ್ಣಿನ ಘಟ್ಟದಲ್ಲಿ ಇವತ್ತು ಕೆಲವ್ರಿಗೆಲ್ಲ ಬೇಜಾರಾಗೋಯ್ತು. ಸ್ತೋತ್ರ. ಬೇಜಾರಾಗೋಯ್ತು. ಸ್ತೋತ್ರ. ಈ ಮಣ್ಣಿನ ಘಟ್ಟದಲ್ಲಿ ನಮಗುಂಟು. ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರು. ನೋಡ್ರಿ ಸರ್ವ ವಿಧದಲ್ಲಿಯೂ ನಮಗೇನಿದ್ರು ಇಕ್ಕಟ್ಟಿದ್ದರು ನಾವು ಅತಿ ಸಂಕಟ ಪಡುವವರಲ್ಲ. ನೋಡಿದ್ರಾ? ಲೋಕದಲ್ಲಿ ನಿಮ್ಗೇನಿದೆ, ಆದರೆ ನೀವು ಅತಿ ಸಂಕಟ ಪಡೋರಲ್ಲ. ಸರ್ವ ವಿಧದಲ್ಲೂ ನಿಮಗೇನಿದೆ? ಇಕ್ಕಟ್ಟಿದೆ. ಆದರೆ ನೀವು ಲೋಕದ ಪ್ರಕಾರ ಅತಿ ಸಂಕಟ ಪಡೋರು ಅಲ್ಲ. ಕನೆಕ್ಷನ್ ಕರೆಕ್ಟಾಗಿ ನೋಡ್ಕೊಳ್ರಿ. ಸ್ತೋತ್ರ. ನಾನು ಹೇಳಿದೆ ಲೋಕದಲ್ಲಿ ನಿಮ್ಗೇನಿದೆ, ಆದರೂ ಲೋಕವನ್ನು ಜಯಿಸಿದವನು ಯಾರಿದ್ದಾರೆ ನಮ್ಮ ಜೊತೆ? ಯೇಸು ಸ್ವಾಮಿ ಇದ್ದಾರೆ. ಅದರಿಂದ ಪೌಲನೇನು ಹೇಳ್ತಾ ಇದ್ದಾನೆ? ನಮ್ಮ ಸಂಕಟ ಇಲ್ಲ ಅಂತ ಹೇಳಲಿಲ್ಲ. ತಿರ್ಗಾ ಓದಿ ಪಾಸ್ಟ್ರೆ. ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರು. ಗಟ್ಟಿಯಾಗಿ ಹೇಳ್ರಿ. ಪ್ರಯಾಸ ಇದ್ದರು, ಹೋರಾಟ ಇದ್ದರು,
ನಿಂದೆ ಇದ್ದರು, ಸಾಲ ಇದ್ದರು, ಬಡತನ ಇದ್ದರು, ಅನ್ನವಿಲ್ಲದಿರುವುದು, ವಸ್ತ್ರ ಇಲ್ಲದಿರುವುದು, ಗಂಡಾಂತರವು, ಖಡ್ಗವು, ಬರ್ಲಿಕ್ಕಿರೋದು, ಬಂದಿರೋದು, ಇದು ಯಾವುದು ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸಲಾರದು. ಕಾರಣ ನಾನು ಕ್ರಿಸ್ತ ಯೇಸುವಿನಲ್ಲಿ ಪೂರ್ಣ ಜಯಶಾಲಿಯಾಗಿದ್ದೇನೆ. ಆಮೇಲೆ ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಅದಕ್ಕೆ ವಿಶ್ವಾಸಿಗಳು ಏನು ಬಂದರೆ ನಾವು ಕನ್ನಡದಲ್ಲಿ ಹೇಳ್ತೀವಿ, ಕಷ್ಟ ಏನು ಮರಕ್ಕ ಬರುತ್ತೆ, ಮನುಷ್ಯನ ತಾನೇ ಬರೋದು ಅಂತ ಹೇಳ್ಬಿಟ್ಟು, ಅಯ್ಯೋ ಪಾಸ್ಟ್ರೇ ಪ್ರಾರ್ಥನೆ ಮಾಡಿ ತುಂಬ ಕಷ್ಟದಲ್ಲಿದ್ದೀನಿ ಅಂತ. ಹಲ್ಲೆಲೂಯ. ಆಮೇಲೆ ಇದ್ದೀರಾ ನೀವು ನನ್ನ ಜೊತೆ? ಅರ್ಥ ಆಗ್ತಾ ಇದೆಯಾ? ಓದಿ ಪಾಸ್ಟ್ರೇ, ತಿರ್ಗಾ ಓದಿ ಅದನ್ನೇ. ಸರ್ವ ವಿಧದಲ್ಲಿಯೂ ನಮಗೆ ಇಕ್ಕಟ್ಟು ಇದ್ದರೂ ನಾವು ಅತಿ ಸಂಕಟ ಪಡುವವರಲ್ಲ. ಅತಿ ಸಂಕಟ ಪಡುವವರಲ್ಲ. ನಾವು ದಿಕ್ಕು ಕಾಣದವರಾಗಿದ್ದರೂ ದೆಸೆಗೆಟ್ಟವರಲ್ಲ. ಕೇವಲ ದೆಸೆಗೆಟ್ಟವರಲ್ಲ. ದಿಕ್ಕು ಕಾಣ್ತಾ ಇಲ್ಲ ದೇವ್ರೆ, ಪ್ರಯಾಸ ಆಗಿದೆಯಪ್ಪ, ಪ್ರತಿಕೂಲ ಸಿಕ್ಕಾಪಟ್ಟೆ ಇದೆಯಪ್ಪ, ಜೀವನ ಮಾಡೋಕ್ಕೆ ಆಗ್ತಾಯಿಲ್ಲ, ದಾರಿ ಮುಂದೆ ಗೊತ್ತೇ ಇಲ್ಲಪ್ಪ ಅಂತ ಹೇಳಿದ್ರು ನಮಗೊಂದು ನಿರೀಕ್ಷೆ ಇದೆ, ಒಪ್ಪಿದೆ. ದೇವರು ಎಲ್ಲಾದ್ರೂ ಮಾರ್ಗ ಸಿದ್ಧ ಮಾಡ್ತಾನೆ. ಎಲ್ಲಿ ದಾರಿ ಇಲ್ಲವೋ ಅಲ್ಲಿ ದಾರಿ ಸಿದ್ಧ ಮಾಡ್ತಾನೆ. ಅದೇ ದೇಶ ಇಲ್ಲದವರಲ್ಲ. ನಾವು ದಿಕ್ಕುಗೆಟ್ಟವರಾದರೂ ಕೇವಲ ದೆಸೆಗೆಟ್ಟವರಲ್ಲ. ಅಂದ್ರೆ ಏನ್ ಗೊತ್ತಾ, ನಮಗೊಂದು ನಿರೀಕ್ಷೆ ಇದೆ ಅಂತ. ಮನುಷ್ಯ ಸತ್ರೆ ಅವನು ಮಣ್ಣಿಗೆ ಹೋಗ್ತಾನೆ. ಮರನ ಬುಡು ಸಮೇತ ಕಡೀರಿ, ಒಂದೇ ಒಂದು ಮಳೆ ಬಂದರೆ ಸಾಕು ತಿರ್ಗಾ ಚಿಗುರು ಹೊಡಿಯುತ್ತೆ. ಎಷ್ಟೇ ಪ್ರಯಾಸ ಬಂದರೂ ದೇವ ಮಕ್ಕಳಿಗೆ ಸಂಕಟ ಇದೆ ಆದರೂ ದಿಕ್ಕು ಕಾಣದವರಾಗಿದ್ರು ನಾವು ಕೇವಲ ದೆಸೆಗೆಟ್ಟವರಲ್ಲ. ಆಮೇಲೆ ಎಲ್ಲ ಹೋರಾಟಗಳನ್ನು ಜಯಿಸಿ ಒಂದಿನ ದೇವರ ನಾಮದಲ್ಲಿ ನಾನು ಜಯಶಾಲಿಯಾಗಿ ನಿಲ್ತೀನಿ ಅನ್ನೋರು ಅಂಥವ್ರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಹಲ್ಲೆಲೂಯಾ. ಹಿಂಸೆ ಪಡುವವರಾಗಿದ್ದರು ಕೈ ಬಿಡಲ್ಪಟ್ಟವರಲ್ಲ. ನೋಡ್ರಿ ಎಷ್ಟು ಒಪ್ಪಿದೆ ನಮಗೆ. ಸ್ತೋತ್ರ. ಹಿಂಸೆ ಪಡ್ತಾ ಇದ್ದೀವಿ ಆದರೆ ನಾವು ಕೈ ಬಿಟ್ಟವರಲ್ಲ. ಯಾರೋ ಹಿಡ್ಕೊಂಡಿದ್ದಾರೆ ಕೈ. ಆಮೇಲೆ ಕೆಡವಲ್ಪಟ್ಟವರಾಗಿದ್ದರು ಪ್ರಾಣ ನಷ್ಟಪಡುವವರಲ್ಲ. ಸ್ತೋತ್ರ. ಎಲ್ಲ ಒದ್ದು ನಮ್ಮನ್ನು ಕೆಡವಾಕಿದ್ರುನ್ರಿ, ಪ್ರಾಣ ನಷ್ಟಪಡೋದಿಲ್ಲ. ಅದರ ಅರ್ಥ ಏನು? ಮತ್ತೆ ನಾನು ತಲೆ ಎತ್ತುತ್ತೇನೆ. ಹಲ್ಲೆಲೂಯ. ಅಪೊಸ್ತಲನಾದ ಪೌಲನನ್ನು ಚೆನ್ನಾಗಿ ಹೊಡೆದ್ರು, ಅಣ್ಗಾಯಿ ನೀರ್ಗಾಯಿ ಮಾಡಿ ಸತ್ತೋದ ಅಂತ ಹೇಳಿ ಎತ್ತು ಬಿಸಾಕ್ಬಿಟ್ಟು ಹೋದರು. ಆ ಸಮಯದಲ್ಲಿ ಅವನ 3ನೇ ಪರಲೋಕ ರಾಜ್ಯಕ್ಕೆ ಒಯ್ಯಲ್ಪಟ್ಟು ಮನುಷ್ಯರಿಂದ ಉಚ್ಚರಿಸಲಾರದ ಭಾಷೆಗಳನ್ನು ಮಾತನಾಡ್ತಾ ಅವನು ಪ್ರಕಟಣೆಯ ಅದರ ಆಧಿಪತ್ಯವನ್ನು ಪಡ್ಕೊಂಡು ತಿರ್ಗಾ ಎದ್ದು ನಿಂತ್ಕೊಂಡು ಪ್ರಸಂಗ ಮಾಡ್ದ. ನೀವು ದೆಸೆಗೆಟ್ಟವರಲ್ಲ. ಹಿಂಸೆ ಇದೆ ಆದ್ರೆ ಕೈ ಬಿಡಲ್ಪಟ್ಟವರಲ್ಲ. ನೀವು ಎಡವಲ್ಪಟ್ಟವರಾಗಿರ್ಬೋದು, ಆದರೂ ನೀವು ಸಾಯಲಿಲ್ಲ. ನಿಮ್ಮ ಜೀವ ಇದೆ. ಪಕ್ಕದಲ್ಲಿರೋರಿಗೆ ಹೇಳ್ರಿ, ಜೀವ ಇದೆ, ಇನ್ನೂ ಇದೆ. ನಾನು ಜೀವವುಳ್ಳ ದೇಶದಲ್ಲಿ ದೇವರ ಮಹತ್ ಕಾರ್ಯಗಳನ್ನು ವರ್ಣಿಸುತ್ತೇನೆ. ಹಲ್ಲೆಲೂಯಾ. 27ನೇ ಕೀರ್ತನೆ 13ನೇ ವಾಕ್ಯ, 27:13. ಜೀವಲೋಕದಲ್ಲಿಯೇ ಯೆಹೋವನ ದಯೆಯನ್ನು ಅನುಭವಿಸುವೆನೆಂದು ದೃಢವಾಗಿ ನಂಬಿದ್ದೇನೆ. ಅದನ್ನ ನನ್ನ ಮಹತ್ ಕಾರ್ಯಗಳನ್ನು ವರ್ಣಿಸ್ತೇನೆ. ಆಮೇನ್. ಬನ್ನಿ 2 ಕೊರಿಂಥ 4 ಮುಂದಿನ ಭಾಗ 7ರಿಂದ ಓದ್ತಾ ಇದ್ವಿ, 12ರವರೆಗೂ ಓದಬೇಕು.
ಯೇಸುವಿನ ಜೀವವು ಆ. ನಮ್ಮ ದೇಹದಲ್ಲಿ ಉಂಟೆಂದು ಆ. ತೋರಿ ಬರುವುದಕ್ಕಾಗಿ. ತೋರಿ ಬರುವುದಕ್ಕಾಗಿ. ಯಾರ ಜೀವ? ಯೇಸುವಿನ ಜೀವ ನಮ್ಮ ದೇಹದಲ್ಲಿ ಇರುವುದನ್ನ ತೋರಿ ಬರೋದಕ್ಕೋಸ್ಕರ ಯೇಸುವಿನ ಆ. ಮರಣಾವಸ್ಥೆಯನ್ನು ಆ. ನಾವು ಯಾವಾಗಲೂ ಆ. ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡುತ್ತೇವೆ. ನೋಡಿದ್ರ ಯೇಸು ಸ್ವಾಮಿ ಪುನರುತ್ಥಾನ ಹೊಂದಿದ್ದು ಹೇಳೋದಕ್ಕೆ ಬಾಯಿ ತುಂಬ ಸಂತೋಷ. ಆದರೆ ಯೇಸು ಸ್ವಾಮಿ ನಾನು ಕೇಳ್ತೇನೆ ಎಷ್ಟು ಜನರು ಪುನರುತ್ಥಾನದ ಶಕ್ತಿ ಬೇಕು ಅಂತ ನಂಬ್ತೀರ? ಪುನರುತ್ಥಾನದ ಶಕ್ತಿ ಬೇಕೇನಾದ್ರು ಮಾತ್ರ 100% ಎಲ್ರಿಗೂ ಬೇಕು. ಒಂದು ನಿಮಿಷ ಕೈ ಕೆಳಗಡೆ ಇಡಿ. ಪುನರುತ್ಥಾನ ಶಕ್ತಿ ಇಳಿಬೇಕಂದ್ರೆ ನೀವೇನಾಗಬೇಕು? ಏನಾಗಬೇಕು? ನೀವೇನಾಗಬೇಕು? ಸಾಯ್ಬೇಕು. ಕೆಲವರೆಲ್ಲ ನಾವು ಸಾಯ್ಬೇಕು, ನೀವೇ ಸಾಯ್ಬೇಕು, ಹೋಗ್ರಿ ಪಾಸ್. ಸಾಯ್ಬೇಕು. ಎಲ್ಲರ ಮುಖ ನೋಡ್ತಾ ಇದ್ದೇನೆ. ಇದು ಗೊತ್ತಿದ್ರೆ ಯಾರ ಕೈ ಎತ್ತಾ ಇದ್ವಿ ಫಸ್ಟ್. ಸಿ, ಪುನರುತ್ಥಾನ ನಡಿಬೇಕಾದ್ರೆ ಯು ಹ್ಯಾವ್ ಟು ಗೋ ಥ್ರೂ. ದೇವರೇ, ಅತ್ಯಧಿಕವಾದ ಶಕ್ತಿಯನ್ನು ಈ ಮಣ್ಣಿನ ಕಟ್ಟದಲ್ಲಿ ತುಂಬಿಸಯ್ಯ. ನೀನು ಸಾಯಯ್ಯ, ಪುನರುತ್ಥಾನದ ಶಕ್ತಿ ತುಂಬಿಸ್ತೀನಿ, ಸಾಯಿ. ನಾನು ಸಾಯಲ್ಲ, ಹಂಗೇ ಪುನರುತ್ಥಾನ ಶಕ್ತಿ. ದೇವರು ಹೇಳ್ತಾನೆ ಅದಕ್ಕೆ ಅರ್ಥನೇ ಇಲ್ಲ ಅಂತ. ಪ್ರತಿನಿತ್ಯವೂ ಕ್ರಿಸ್ತನು ಹಾದು ಹೋದ ಕಷ್ಟ ಅನುಭವಗಳನ್ನು ಈ ಮಣ್ಣಿನ ಶರೀರದಲ್ಲಿ ನಾವು ಹಾದು ಹೋಗಲೇಬೇಕು. ಅದು ನಮ್ಮನ್ನು ರಿಮೈಂಡ್ ಮಾಡ್ತಾ ಇರುತ್ತೆ, ಹೇಳುತ್ತೆ, ನಾನು ಯೇಸು ಸ್ವಾಮಿ ಅನುಭವಿಸೋದಕ್ಕಿಂತನಾ ಇದು, ಅದಕ್ಕಿಂತನಾ ಇದು. ಆಮೇಲೆ ಇದನ್ನು ರಿಮೈಂಡ್ ಮಾಡ್ತಾ ಇರುತ್ತೆ. ತಿರ್ಗಾ ನೋಡಿ ಪಾಸ್ಟ್ರೆ, ಓದಿ ಪಾಸ್ಟ್ರೆ. ವಾಕ್ಯ ಅಲೋ ವಾಕ್ಯ ಕರೆಕ್ಟಾಗಿ ಅರ್ಥ ಮಾಡ್ಕೊಡ್ರಿ. ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು. ಯೇಸುವಿನ ಜೀವ ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡ್ತೇವೆ. ಎಷ್ಟು ಜನರಿಗೆ ಪ್ರಾರ್ಥನೆ ಮಾಡ್ತೀವಿ, ಎಷ್ಟು ರೋಗ ಸೌಖ್ಯಗಳಾಗುತ್ತೆ, ಎಷ್ಟು ಅದ್ಭುತಗಳಾಗುತ್ತೆ. ಸ್ತೋತ್ರ. ಆಮೇಲೆ ಹಾಗಂತ ಪಾಸ್ಟ್ರಿಗೆ ಯಾವ ಪೇಯ್ನು ಇರಲ್ಲ ಅಂದ್ಕೊಂಬಿಟ್ರ, ನಾವು ಆ ಪೇಯ್ನ್ ಇಟ್ಕೊಂಡು ಕ್ರಿಸ್ತನನ್ನ ಕುರಿತು ಪ್ರಸಂಗ ಮಾಡ್ತೀವಿ. ಆಮೇಲೆ ಆ ನೋವುಗಳ ಮಧ್ಯದಲ್ಲೂ ನನ್ನ ಯೇಸು ಜೀವ ಉಳ್ಳವನು. ದಟ್ಸ್ ವಾಟ್ ದ ಮಿನಿಸ್ಟ್ರಿ. ಎಲ್ಲ ಸುಖ ಇರಬೇಕು, ಪ್ರಾರ್ಥನೆ ಮಾಡಿದ ತಕ್ಷಣ ಬಿಡುಗಡೆ ಆಗ್ಬಿಡ್ಬೇಕು, ಹೋಗೋ ಕಡೆ ಎಲ್ಲ ರೆಡ್ ಕಾರ್ಪೆಟ್ ಹಾಕ್ಕೊಡ್ಬೇಕು, ಎಲ್ಲರೂ ಬಹುಪರ ಹೊಗಳ್ಬೇಕು. ಯಾರಾದ್ರೂ ಹಿಂಗೆ ಅಂದ್ಬಿಟ್ರೆ, ಏನಾದರೂ ಅಂದ್ಬಿಟ್ರೆ, ಇನ್ನು ನಾನು ಆ ಊರ ಕಡೆನೇ ಹೋಗಲ್ಲ, ಅದು ಕಡೆ ಮುಖನೂ ತೋರಿಸಲ್ಲ, ಬೇಡವೇ ಬೇಡ. ಎಂಥ ಜನ, ದುಷ್ಟ ಜನ. ಸ್ತೋತ್ರ. ಎಲ್ಲ ಟೈಪು ಇರುತ್ತೆ. ಸೇವೆ ಅದೇ ಸೇವೆ. ಓದಿ ಪಾಸ್ಟ್ರೆ, ಓದಿ ಇದು ಮಾರ್ಕ್ ಮಾಡ್ಕೊಳ್ರಿ, ಮನೆಗೆ ಹೋಗ್ಬಿಟ್ಟು ತಿರ್ಗಾ ಇನ್ನೊಂದ್ಸತಿ ಓದ್ರಿ. ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡುತ್ತೇವೆ. ಯೇಸುವಿನ ಜೀವವು ನಮ್ಮ ಮೃತ್ಯು ಶರೀರದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಬದುಕಿರುವ ನಾವುಗಳು ಯೇಸುವಿನ ನಿಮಿತ್ತ ಯಾವಾಗಲೂ ಮರಣಕ್ಕೆ ಒಪ್ಪಿಸಲ್ಪಡುತ್ತಾ ಇದ್ದೇವೆ. ಎವ್ರಿ ಟೈಮ್ ಒನ್ ಆಫ್ಟರ್ ಒನ್. ಏನು ಪಾಸ್ಟ್ರೆ, ಈಗ ತಾನೇ 21 ಉಪವಾಸ ಮಾಡಿದ್ವಿ, ಪ್ರತಿಕೂಲ ಎಲ್ಲ ಹೋಗುತ್ತೆ ಅಂತ ಹೇಳಿದ್ರು, ಆದರೂ ತಿರ್ಗಾ ಅದೆಲ್ಲ ಹೋದ್ಮೇಲೆ ಈಗ ಉಸಿರಾಡೋಣ ಅಂದರೆ ಮತ್ತೆ ಓದಿಯ ಪಿಚಾಚಿ ಅಂದರೆ ಬಂದಿಯ ಗವಾಚಿ ಅಂದಂಗಾಯ್ತು. ಒಂದು ಹೋದರೆ ಇನ್ನೊಂದು ಬರ್ತಾ ಇದೆ. ಪ್ರಾಬ್ಲಮ್ಮು ನಿನಗೆ ಜೀವ ಇರೋವರೆಗೂ ಇರುತ್ತೆ, ಇಲ್ಲ ಅಂದರೆ ಸುಳ್ಳು.
ಸ್ತೋತ್ರ. ಇಲ್ಲ ಅಂದ್ರೆ ಸುಳ್ಳು. ಓದಿ ಪಾಸ್ಟ್ರೆ. ಹೀಗೆ ಹಾ. ನಮ್ಮಲ್ಲಿ ಹಾ. ಮರಣವು ಪ್ರವರ್ತಿಸುತ್ತದೆ, ನಮ್ಮಲ್ಲಿ ಮರಣವು ಪ್ರವರ್ತಿಸುತ್ತದೆ, ಆದರೆ ನಿಮ್ಮಲ್ಲಿ ಜೀವವು ಪ್ರವರ್ತಿಸುತ್ತದೆ. ಆಮೆನ್. ಹಲ್ಲೆಲೂಯಾ. ಎರಡು ಪ್ರವರ್ತಿಸ್ತಾ ಇದೆ. ದ ಮೋರ್ ದೆನ್ ಕಾನ್ಕರರ್ ಅಂದ್ರೆ ನೀನು ಪೂರ್ಣ ಜಯಶಾಲಿ ಯಾವಾಗ ಇದನ್ನು ಓವರ್ಕಮ್ ಮಾಡಿದಾಗ. ಇನ್ನ 1 ಪೇತ್ರನಿಗೆ ಬರೆದ ಪತ್ರಿಕೆ, ಬುಕ್ ಆಫ್ ಫಸ್ಟ್ ಪೀಟರ್ ಚಾಪ್ಟರ್ 4 4ನೇ ಅಧ್ಯಾಯ. 1 ಪೇತ್ರ 4:13. ಆದರೆ ನೀವು ಎಷ್ಟರ ಮಟ್ಟಿಗೂ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷವುಳ್ಳವರಾಗಿರ್ರಿ. ಏನಾಗಿರ್ರಿ? ಎಷ್ಟರ ಮಟ್ಟಿಗೆ ಕ್ರಿಸ್ತನ ವಿಷಯದಲ್ಲಿ ಬಾಧೆಗಳಲ್ಲಿ ನೀವು ಪಾಲ್ಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ. ಏನು ಸೈಲೆಂಟ್ ಆಗೋಯ್ತು ನೋಡಿ. ಸೈಲೆಂಟ್ ಆಗಿರ್ತೀರಾ ನೀವು? ಸಂತೋಷ ಉಳ್ಳವರಾಗಿರ್ಬೇಕಂತ. ಅದು ಹಂಗನ್ಬಿಟ್ರು ಪಾಸ್ಟ್ರೇ, ಹಿಂಗನ್ಬಿಟ್ರು ಪಾಸ್ಟ್ರೇ, ಸಭೆಗೆ ಬರೋಕ್ಕೆ ಮನಸ್ಸಿಲ್ಲ ಪಾಸ್ಟ್ರೇ, ಅದಕ್ಕೆ ಮನೇಲೇ ಕುಂತ್ಬಿಟ್ಟಿದ್ದೀನಿ ಪಾಸ್ಟ್ರೇ. ಇದಾ ಹೇಳಿದ್ರು ದೇವ್ರ ವಾಕ್ಯ? ಹಂಗ ಹೇಳಿರೋದು ವಾಕ್ಯ. ನೀವು ಸಂಕಟ ಯೇಸು ಸ್ವಾಮಿ ಎಷ್ಟು ಬಾಧೆ ಅನುಭವಿಸಿದ್ರು, ಆ ಬಾಧೆಗಳು ನಿಮ್ಮಲ್ಲಿ ಬಂದಾಗ ನೀವೇನು ಮಾಡಬೇಕು? ಸಂತೋಷ ಉಳ್ಳವರಾಗಿರ್ಬೇಕಂತೆ. ಸಂತೋಷ ಉಳ್ಳವ್ರು ಮಾತ್ರ ಒಂದು ಆಮೇಲೆ ಹೇಳ್ರಿ. ಆ ಕಷ್ಟ ನಮಗೆ ಗೊತ್ತು ಪಾಸ್ಟ್ರೆ. ನೀವೇನೋ ಹೇಳ್ಬಿಡ್ತೀರಾ, ಪ್ರಸಂಗ ಮಾಡ್ಬಿಡ್ತೀರಾ, ಮತ್ತೆ ಯಾಕೆ ವಾಕ್ಯನ ಕಿತ್ತಾಕ್ಬಿಡ್ರಿ? ನೀವು ಯಾವತ್ತು ಓದೋದೇನು? ಜ್ಞಾನೋಕ್ತಿಗಳು, ಇಲ್ಲದ್ರೆ ಕೀರ್ತನೆಗಳು. ಇದೆಲ್ಲ ಪತ್ರಿಕೆಯಲ್ಲಿ ನಮ್ಮ ಜೀವನದ ಶೈಲಿಯನ್ನು ಬರೆದಿದೆ, ಓದಬೇಕಲ್ಲ. ಅದು ಓದಲ್ಲ. ನಾನಿನ್ನ ಒಂದೇ ಪಾಯಿಂಟಲ್ಲಿದ್ದೀನಿ. ದೇವರು ನಮ್ಮ ಕೂಡ ಇರುವುದಾದರೆ ನಮ್ಮನ್ನು ಎದುರಿಸುವವರು ಯಾರು? ಇವುಗಳಲ್ಲಿ ನಾವು ಹಾದು ಹೋದಾಗ ನಮಗೊಂದು ಪ್ರಭಾವದ ನಿರೀಕ್ಷೆ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಿ ದ ಮೋಸ್ಟ್, ಇವತ್ತಿನ ದಿವಸಗಳಲ್ಲಿ ನಾನು ಮೊನ್ನೆ ನಮ್ಮ ಲೀಡರ್ಸ್, ಅಸೆಂಬ್ಲೀಸ್ ಆಫ್ ಗಾಡ್ನ ಲೀಡರ್ಸ್ ನಾವೆಲ್ಲ ಒಟ್ಟಿಗೆ ಕೂಡಿದ್ವಿ. ಅಲ್ಲಿ ನಾವು ಪ್ರಾರ್ಥನೆ ಮಾತನಾಡ್ತಾ ನಾನು ಈಗ ಒಂದು ಮಾತು ಹೇಳಿದೆ. ಹೊರಗಡೆ ಇರೋ ಶತ್ರುಗಳು ಎಷ್ಟೇ ಪ್ರಬಲವಾಗಿದ್ದರೂ ನಾವು ಗೆಲ್ಲಬಹುದು. ಆದರೆ ಒಳಗಡೆ, ಮನೆ ಒಳಗಡೆ ಶತ್ರು ಇದ್ಬಿಟ್ರೆ ದಟ್ ಈಸ್ ದ ಡೇಂಜರಸ್. ವಿಶ್ವಾಸಿಗಳು ಶತ್ರುಗಳ ಥರ ಆಗಿಬಿಟ್ರೆ ಮೋಸ್ಟ್ ಡೇಂಜರಸ್. ಆಮೇಲೆ ಸೊ ವೈ ಇಟ್ಸ್ ಹ್ಯಾಪನ್? ಏನಕ್ಕೆ ಇದಾಗುತ್ತೆ ಅಂದರೆ ಕ್ವಾಲಿಟಿ ಜೀವನ, ಉತ್ತಮವಾದ ಬಿಬ್ಲಿಕಲ್ ಎಥಿಕ್ಸ್ ಆ್ಯಂಡ್ ವ್ಯಾಲ್ಯೂಸ್. ಅದಕ್ಕೇನು ಹೇಳ್ತಾರೆ? ದೈವ ವಚನದ ಪ್ರಮಾಣ, ನಿಷ್ಠೆ, ಪ್ರಾಮಾಣಿಕತನ ಇವುಗಳಿಲ್ಲ ಅಂದರೆ ಏನು ಬೇಕಾದರೂ ಮಾಡ್ತಾರೆ, ಏನು ಬೇಕಾದ್ರೂ ಮಾಡ್ತಾರೆ. ಇಲ್ಲಿ ಬಂದು ಸ್ತೋತ್ರ ಹೇಳ್ತಾರೆ, ಹಿಂದ್ಗಡೆ ಹೋಗಿ ಸೂತ್ರದಲ್ಲಿ ಜೀವನ ಮಾಡ್ತಾರೆ. ಆಮೇ ಇಲ್ಲಿ ಬಂದು ಪ್ರೈಸ್ ದ ಲಾರ್ಡ್ ಬ್ರದರ್, ಐ ಲವ್ ಯು ಬ್ರದರ್, ಆಮೇಲೆ ಹಿಂದ್ಗಡೆಯಿಂದನೇ ಚುಚ್ಚಿಬಿಟ್ಟು ಬಲ್ಲ ಬ್ರದರ್ ಅಂತ ಸ್ತೋತ್ರ. ಅರ್ಧ ಗಂಟೆ ಆದಮೇಲೆ ಏನೋ ಕಚ್ಚಿದಂಗಿತ್ತಲ್ಲ, ಚುಚ್ಚಿಬಿಟ್ಟು ಹೋಗ್ಬಿಟ್ಟಿರ್ತಾರೆ. ವಿಷ. ವಿ ಹ್ಯಾವ್ ಟು ಬಿ ವೆರಿ ಕೇರ್ಫುಲ್. ನೋಡ್ರಿ, ಓದ್ರಿ. ಆದರೆ ನೀವು ಎಷ್ಟರ ಮಟ್ಟಿಗೆ ಕ್ರಿಸ್ತನ ಬಾಧೆಗಳಲ್ಲಿ ಪಾಲುಗಾರರಾಗಿದ್ದೀರೋ ಅಷ್ಟರ ಮಟ್ಟಿಗೆ ಸಂತೋಷ ಉಳ್ಳವರಾಗಿರ್ರಿ. ಅಷ್ಟರ ಮಟ್ಟಿಗೆ ನೀವು ಸಂತೋಷ ಉಳ್ಳವರಾಗಿರ್ರಿ. ಆತನ ಮಹಿಮೆಯ ಪ್ರತ್ಯಕ್ಷತೆಯಲ್ಲಿಯೂ ನೀವು ಸಂತೋಷ ಪಟ್ಟು ಉಲ್ಲಾಸಗೊಳ್ಳುವಿರಿ. ನೋಡಿದ್ರಾ? ಸಿ, ಕ್ರಿಸ್ಟಿಯನ್ ಲೈಫ್ ಇಸ್ ನಾಟ್ ಎ ಹೋಪ್ಲೆಸ್ ಲೈಫ್. ನಮ್ಮ
ಕ್ರೈಸ್ತ ಜೀವಿತ ನಿರೀಕ್ಷೆ ಇಲ್ಲದೆ ಇರೋದಲ್ಲ, ನಿರೀಕ್ಷೆ ಇದೆ. ವಿ ಹ್ಯಾವ್ ಹೋಪ್. ಇವತ್ತು ನಾವು ಸಂತೋಷ ಪಡಬೇಕು. ಬಾಧೆಗಳು ಬಂದಾಗ ಅಳುಮುಂಜಿ ಅಂತಾರೆ ನೋಡ್ರಿ, ತಮಿಳಲ್ಲಿ ಅಳುಮುಂಜಿ. ಅಪ್ಪ ಹಿಡಿದುಗಿಟ್ಟೇ ಇರಪ್ಪೆ ಸೋತ್ರ, ಯಾವಾಗ ನೋಡು ಮುಖ ಸಿಂಡ್ರಿಸ್ಕೊಂಡು ಅಳ್ತಾ ಇರೋದು. ಏನು ಹೇಳಿದ್ರು ಪ್ರಯಾಸ ಪ್ರಯಾಸ ಪ್ರಯಾಸ. ಇವ್ರು ನೋಡಿದ್ರೆ ದೂರ ಹೋಗ್ಬೇಡ್ರಿ, ಆ ಸ್ಪಿರಿಟ್ ನಿಮ್ಗೆ ಅಟ್ಕಾಯಿಸ್ಕೊಬಾರ್ದು. ಬಿ ಜಾಯ್ಫುಲ್, ಬಿ ಜಾಯ್ಫುಲ್. ನಿಮ್ಮ ಕುರಿತು ಯಾರಾದರೂ ಕಳವಾಗಿ ಏನಾದರೂ ಹೇಳಿದ್ರೆ ನೀವೇನು ಮಾಡ್ಬೇಕಂತೆ? ಏನು ಮಾಡ್ಬೇಕಂತೆ? ಆಗ ಅವನ ತಲೆಗೆ ಏನಾಗುತ್ತಂತೆ? ಕೆಂಡ ಕೆಂಡ ಆಗ್ದಂಗೆ. ಜಾಯ್ಫುಲ್ ಆಗಿರ್ರಿ. ಓವರ್ಕಮ್ ಮಾಡುವವರು ಜಯಶಾಲಿಗಳಾಗಿ ಜೀವನ ಬೇಕಾ? ಒಂದು ಉತ್ತಮ ನಾವೆಲ್ಲ ದಿಢೀರಂತ ಇಷ್ಟು ದೊಡ್ಡ ಸಭೆಯ ಪಾಸ್ಟರ್ ಆಗ್ಬಿಟ್ವಾ? ಬೆಂಕಿಯಲ್ಲಿ ಹಾದು ಹೋದ್ವಿ, ನದಿಗಳನ್ನು ದಾಟಬೇಕಾಯ್ತು. ಪ್ರಯಾಸಗಳು, ಪ್ರತಿಕೂಲಗಳು, ನಿದ್ದೆ ಇಲ್ದಿರ ರಾತ್ರಿಗಳು, ಹೋರಾಟಗಳು. ಅಪೊಸ್ತಲನಾದ ಪೌಲನ ಭಾಷೆಯಲ್ಲಿ ಹೇಳಿದ್ರೆ ಅನ್ಯರಿಂದ ಮಾತ್ರ ಅಲ್ಲ, ಸ್ವಂತ ಜನರಿಂದಲೂ ಎಲ್ಲ ದಾಟಿ ಎಲ್ಲಿ ಯಾರನ್ನ ಹೇಗೆ ನಿಲ್ಲಿಸ್ಬೇಕಂತ ನಿಲ್ಲಿಸ್ಬಿಡಿ. ಡೋಂಟ್ ಕೇರ್. ಆಮೇಲೆ ಯು ವಿಲ್ ಬಿ ಸಕ್ಸೆಡ್. ನೀನು ಯಶಸ್ವಿಯಾಗಿ ಜೀವನ ಮಾಡ್ತೀಯ. ಈ ತಿಂಗಳಿಗೆ ದೇವರು ಕೊಟ್ಟಿರೋ ವಾಗ್ದಾನ, ನೀನು ಸಕ್ಸಸ್ ಆಗ್ತೀಯ, ಯಶಸ್ಸು ಆಗುತ್ತೀಯ ಅಂತ. ಸಕ್ಸಸ್ ಆಗಬೇಕಾ? ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಿಸ್ ಲೈಫ್ ಟ್ರೂತ್. ಈ ಜೀವನದ ಸತ್ಯವನ್ನು ತಿಳ್ಕೊಬೇಕು. ಬೀಸೋ ಗಾಳಿಗೆಲ್ಲ ಬೇಲಿ ಕಟ್ಟಕ್ಕೆ ಹೋಗ್ಬೇಡ್ರಿ, ನಿಮ್ಮ ಮನೆ ಕಟ್ಕೊಳ್ರಿ. ಗಾಳಿ ಎಲ್ಲೆಲ್ಲ ಬೀಸ್ತಾ ಇದೆ, ಅಲ್ಲೆಲ್ಲ ನೀನು ಬೇಲಿ ಕಟ್ಟಕ್ಕೆ ಹೋದ್ರೆ ನಿನ್ನ ಜೀವನ ಹಾಳಾಗೋಗುತ್ತೆ ಅಷ್ಟೇ. ನಿನ್ನ ಮನೆಗೆ ಎಷ್ಟಿದೆಯೋ ಅಷ್ಟು ಕಟ್ಕೋ. ಆಮೇಲೆ ನೀನೇನು ಆಗಬೇಕೋ ಅದನ್ನು ಮಾಡು, ನೀನು ಎಷ್ಟು ಪ್ರಾರ್ಥನೆ ಮಾಡಬೇಕೋ ಅದನ್ನು ಮಾಡು. ದೇವರ ಮಹಿಮೆಯ ಪ್ರಭಾವ ಅದರ ನಿರೀಕ್ಷೆಯಲ್ಲಿ ಇರೋ. ಈ ಹಗುರವಾದ ಕಷ್ಟಗಳು ಬೇಗನೆ ಗತಿಸಿ ಹೋಗುತ್ತೆ. ನಿನ್ನ ನಿಂದಿಸಿದವರು ನಿನ್ನ ಹಿಂದ್ಗಡೆ ಕುತಂತ್ರ ಮಾಡಿದ್ರೆ ಎಲ್ಲ ನಿನ್ನ ಕಾಲ ಹತ್ರ ಬರ್ತಾರೆ, ಬರಲೇಬೇಕು. ದೇವರು ನೀತಿವಂತನಾದ್ರೆ ಮಾಡ್ತಾನೆ. ಸಮಟೈಮ್ಸ್ ವಿ ಹ್ಯಾವ್ ಟು ಬಿ ವಾಯ್ಸ್. ಸರ್ಪದಂತೆ ಜಾಣರು, ಪಾರಿವಾಳದಂತೆ ನಿಷ್ಕಪಟಿಗಳು ಆಗಿರಬೇಕು. ಓಕೆ, ಕಡೆಯದಾಗ ಒಂದು ವಾಕ್ಯ ಓದಿ ನಿಲ್ಲಿಸ್ಬಿಡೋಣ. ಆಮೇನ್. ಓದೋಣ. 1 ಯೋಹನಾನ್ 3:2. 1 ಯೋಹನಾನ್ 3:2. ಪ್ರಿಯರೇ, ಈಗ ದೇವರ ಮಕ್ಕಳಾಗಿದ್ದೇವೆ. ಮುಂದೆ ನಾವು ಏನಾಗುವೆವೋ ಅದು ಇನ್ನು ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾದರೆ ನಾವು ಆತನ ಆಗಿರುವೆವೆಂದು ಬಲ್ಲೆವು. ನಾವು ಬಲ್ಲೆವು. ಕ್ರಿಸ್ತನ ಪ್ರತ್ಯಕ್ಷತೆಗಾಗಿ ನಾವು ಎದುರು ನೋಡ್ತಾ ಇರುವವರು. ಈಗ ನಾವು ಇಲ್ಲಿಂದನೇ ಟ್ರೈನಿಂಗ್ ತಗೊಳ್ತಾ ಇದ್ದೇವೆ. ಆಮೇಲೆ ಅದಕ್ಕೆ ಈ ಪ್ರಕಟಣೆ ಪುಸ್ತಕ 2:10 10 ದಿವಸದ ಸಂಕಟ ಅಂತಾರೆ. ಓದಿ ಫಸ್ಟ್ 2:10. ನಿಮಗೆ ಸಂಭವಿಸುವುದಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ನಿಮಗೆ ಸಂಭವಿಸಲಿಕ್ಕಿರುವ ಬಾಧೆಗಳಿಗೆ ಹೆದರಬೇಡ. ರೆವಲೇಷನ್ 2:10. 2:10 ನಾನು ಹೇಳ್ತಾ ಇರೋದು. ರೆವಲೇಷನ್ 2:10. ನಿಮಗೆ ಸಂಭವಿಸಲಿಕ್ಕಿರುವ ಬಾಧೆಗಳಿಗೆ ನೀವು ಹೆದರಬೇಡ. ಇಗೋ ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನನು ನಿಮ್ಮಲ್ಲಿ ಕೆಲವರನ್ನು ಸೆರೆಮನೆಯೊಳಗೆ ಹಾಕುವವನಾಗಿದ್ದಾನೆ. ನೋಡ್ರಿ, ಸಾರಿ, ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನು ಕೆಲವರನ್ನ ಸೆರೆಮನೆ ಒಳಗಡೆ ಹಾಕ್ತಾನೆ. ಮತ್ತು 10 ದಿವಸಗಳ ತನಕ ನಿಮಗೆ ಸಂಕಟವಿರುವುದು. ಎಷ್ಟು ದಿವಸ? 10 ದಿವಸ. ಕೀರ್ತನಕಾರನ ಹೇಳಿದನು ಅದು ಬೇಗನೆ, ಪೌಲನು ಹೇಳಿದನು ಈ ಹಗುರವಾದ ಸಂಕಷ್ಟಗಳು ಅಲ್ವಾ. ಇದೆಲ್ಲ ಅಲ್ಪ ಕಾಲ, ದೀರ್ಘಕಾಲ ಕಾಣದೇ ಇರುವ ಮಂಡಳ. ಹಲೋ, ಹೌದಾ? ಇನ್ನೊಂದ್ಸತಿ ಓದ್ಬಿಡಿ ಫಸ್ಟ್.
ನಿಮಗೆ ಸಂಭವಿಸುವುದಕ್ಕಿರುವ ಆ. ಬಾಧೆಗಳಿಗೆ ಹೆದರಬೇಡ. ಆ. ಇಗೋ, ನೀವು ದುಷ್ಪ್ರೇರಣೆಗೆ ಒಳಗಾಗುವಂತೆ ಸೈತಾನು ನಿಮ್ಮಲ್ಲಿ ಕೆಲವರನ್ನ ಸೆರೆಮನೆಗಳಿಗೆ ಹಾಕುವವನಾಗಿದ್ದಾನೆ. ಆ. ಮತ್ತು ಆ. 10 ದಿವಸಗಳ ತನಕ ಆ. ನಿಮಗೆ ಸಂಕಟವಿರುವುದು. ಆ. ನೀನು ಸಾಯಬೇಕಾದರೂ ಆ. ನಂಬಿಗಸ್ತನಾಗಿರು. ಸಾಯ್ಬೇಕಾದ್ರೆ ಏನಾಗಿರೋ ಅದನ್ನೇ ಮಾಡಿದ್ದು ಭಕ್ತರು. ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ, Hebrew chapter 11, Hebrew chapter 11 verse 24 to 26, 24ರಿಂದ 26. ಮೋಶೆ ದೊಡ್ಡವನಾದ ಮೇಲೆ ಫರೋಹನನ ಆ. ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಫರೋಹನನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡ ಎಂದಿದ್ದು ನಂಬಿಕೆಯಿಂದಲೇ. ನಂಬಿಕೆಯಿಂದಲೇ. ದೊಡ್ಡಸ್ತಿಕೆ, ಲೆವೆಲ್, ಐ ಆಮ್ ಸಂಬಡಿ, ಇದೆಲ್ಲ ಬೇಡ ನನಗೆ. ಹಾ, ಸ್ವಲ್ಪ ಕಾಲ ಸ್ವಲ್ಪ ಕಾಲ ಪಾಪ ಭೋಗಗಳನ್ನು ಅನುಭವಿಸುವುದಕ್ಕಿಂತ ಆ, ದೇವರ ಜನರೊಂದಿಗೆ ದೇವ ಜನರೊಂದಿಗೆ ನಿಂದೆಯನ್ನ ಕಷ್ಟವನ್ನು ಅನುಭವಿಸುವುದೇ ಒಳ್ಳೆಯದೆಂದು ಕಷ್ಟವನ್ನು ಅನುಭವಿಸುವುದು ಒಳ್ಳೆಯದೆಂದು ತೀರ್ಮಾನಿಸಿಕೊಂಡೆನು. ನೋಡಿದ್ರ, ದೇವ ಜನರಿಗೊಂದು ಸ್ವಲ್ಪ ದಿನ ಕಷ್ಟ ಆದರೂ ಸರಿ, ಅದರಲ್ಲಿ ಸಿಗೋ ಸುಖನೇ ಬೇರೆ. ಸ್ತೋತ್ರ. ಎಲ್ಲಿ ಕಂಪೇರ್ ಮಾಡ್ತಾ ಇರೋದು? ದೇವ ಜನರು ಕಷ್ಟದಲ್ಲಿ ಹಾದು ಹೋಗುವ ದೇವ ಮಕ್ಕಳ ಸಂಗಡ ಕಷ್ಟ ಅನುಭವಿಸೋದಕ್ಕೆ ರೆಡಿ. ಅರಮನೆಯ ಸುಖ ಬೇಡ, ಫರೋಹನನ ಕುಮಾರ್ತೆಯ ಮಗನೆನಿಸಿಕೊಳ್ಳುವುದು ಬೇಡ. ಮುಂದೆ ಹೇಳ್ತಾರೆ ಐಗುಪ್ತ ದೇಶದ ಸರ್ವ ಐಶ್ವರ್ಯಕ್ಕಿಂತಲೂ ಐಗುಪ್ತ ದೇಶದ ಸರ್ವ ಐಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ. ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದೆನಿಸಿದನು. ಹಲ್ಲೆಲೂಯಾ, ಆಮೆನ್. ಅದನ್ನು ಹೋಲ್ಡ್ ಮಾಡ್ರಿ, ಅದನ್ನ ಬಿಗಿಯಾಗಿ ಇಟ್ಕೊಳ್ರಿ. We are more than conquerors. ಅಪೂರ್ಣ ಜಯಶಾಲಿಗಳಾಗಿದ್ದೇವೆ. ಒಂದು ನಿಮಿಷ, ನಿಮ್ಮ ಮುಂದೆ ಇರುವ ಯಾವುದೇ ಗೋಲಿಯಾತನಾಗಲಿ, ಯಾವುದೇ ಪ್ರಯಾಸ ಆಗಲಿ, ನಿನ್ನ ಕುಟುಂಬಕ್ಕೆ ವಿರುದ್ಧವಾಗಿಯೋ, ನಿನ್ನ ಸೇವೆಗೆ ವಿರುದ್ಧವಾಗಿಯೋ, ನಿನ್ನ ಹಣಕಾಸಿನ ವಿಷಯವಾಗಿಯೋ, ನಿನ್ನ ಕಾರ್ಯಕ್ಕೆ ವಿಷಯವಾಗಿಯೋ, ಇವತ್ತು ಅವುಗಳೆಲ್ಲ ಮುರಿದು ಬೀಳಲಿ. ಈ ಉಪವಾಸ ಪ್ರಾರ್ಥನೆಯಲ್ಲಿ ಬಾಯಿ ತೆರೆದು 1 ನಿಮಿಷ ಎಲ್ಲರೂ ಪ್ರಾರ್ಥಿಸ್ರಿ. ಕಮ್ ಆನ್, ಲಿಫ್ಟ್ ಅಪ್ ಯುವರ್ ವಾಯ್ಸ್ ಅಂಡ್ ಪ್ರೇ. ಬಾಯಿ ತೆರೆದು ಪ್ರಾರ್ಥನೆ ಮಾಡ್ರಿ. ಸೋತು ಕೈ ಚೆಲ್ಲೋರಲ್ಲ ನೀವು, ಮನಗುಂದಿದವರಾಗಿರೋರಲ್ಲ, ಅಯ್ಯೋ ನನ್ನ ಕೈಯಲ್ಲಿ ಆಗಲ್ಲ ಬಿಡಪ್ಪ ಅಂತ ಹೇಳೋರಲ್ಲ. ಕ್ರಿಸ್ತನಲ್ಲಿ ಇರುವುದಾದರೆ ನೀವು ಪೂರ್ಣ ಜಯಶಾಲಿಗಳಾಗಿರ್ತೀರ.